ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಒಂದು ತಿಳ್ಕೊಳ್ಳಿ, ಜಗತ್ತು ನಮ್ಮನ್ನ ನೋಡುವಾಗ ನಾವು ಯಾವ ರೀತಿ ಕಾಣಿಸಲ್ಪಡ್ಬೇಕಂದ್ರೆ, ಈ ವಾಕ್ಯದ ಪ್ರಕಾರ ನೋಡ್ತೇವೆ, ಜಗತ್ತು ನಮ್ಮನ್ನು ನೋಡುವಾಗ, ನಮ್ಮ ಸುತ್ತಮುತ್ತಲಿರುವಂತ ಅನ್ಯರು ನಮ್ಮನ್ನು ನೋಡುವಾಗ ಅವರಿಗೆ ನಾವು ಹೀಗೆ ಕಾಣಿಸಿಕೊಳ್ಬೇಕಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಇವರು ಯೇಸುವಿನ ಶಿಷ್ಯರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಕ್ರೈಸ್ತರೆಂಬಂತ ಹೆಸರು ಎಲ್ಲಿ ಬಂತು? ಅಂತಿಯೋಕ್ಯದಲ್ಲಿ ಬಂತು. ಯಾಕೆ ಬಂತು? ಕ್ರೈಸ್ತರಂದ್ರೆ ಯಾರು? ಕ್ರಿಸ್ತನವರು, ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ಶಿಷ್ಯರು, ಫಾಲೋವರ್ಸ್. ಈಗ ಫಾಲೋವರ್ಸ್ ಅನ್ನುವಾಗ, ಫಾಲೋವರ್ಸ್ ಅಂತ ವರ್ಡ್ ಬಂದದ್ರಿಂದ ಫಾಲೋವರ್ಸ್ ಅನ್ನುವಾಗ ಎರಡು ಸಂಗತಿಗಳ ಅರ್ಥ ಕೊಡುತ್ತದೆ. ಹಿಂಬಾಲಿಸುವವರು, ಫಾಲೋವರ್ಸ್ ಅಂದ್ರೆ ಹಿಂಬಾಲಕರು. ಒಂದು, ಖಾಲಿ ಹಿಂದೆ ಹೋಗ್ತಾ ಇರೋದು. ಒಬ್ಬ ಹೋಗ್ತಾ ಇರ್ತಾನೆ, ಅವನ ಹಿಂದೆ ಸೀದಾ ಹೋಗ್ತಾ ಇರೋದು ಫಾಲೋವರ್. ಕೆಲವರು ನೆಗೆಟಿವ್ ವೇ ಇಂದ ಫಾಲೋವರ್ಸ್ ಇರ್ತಾರೆ, ನೆಗೆಟಿವ್ ವೇ ಇಂದ ಮೊಗಲು ಹೊಡೆಯಬಹುದು, ಮೌಲು ಹೊಡೆಯಬಹುದು, ತುಕ್ಕೆಲ್ಲ ಪಿರ ಪಿರ ಹೊಡೆಯಬಹುದು. ನೆಗೆಟಿವ್ ವೇಯ ಫಾಲೋವರ್ಸ್ ಇರ್ತಾರೆ, ಪಾಸಿಟಿವ್ ವೇಯಸ್ ಫಾಲೋವರ್ಸ್ ಇರ್ತಾರೆ. ನೋಡುವ, ಈ ಬಸ್, ಕೆಲವು ಬಸ್ ಅನ್ನ ಫಾಲೋ ಮಾಡ್ತಾರೆ. ಬೋರ್ಡ್ ಆಗ್ತದೆ, ನಂದಳಿಕೆಗೆ ಹೋಗ್ತದೆ, ಕುಂದಾಪುರಕ್ಕೆ ಹೋಗ್ತದೆ, ಇನ್ನೊಂದು ಕಡೆ ಹೋಗ್ತದೆ, ಅನ್ನೊಂದು ಕಡೆಗೆ ಹೋಗ್ತದೆ. ಸರಿ, ಫಾಲೋ ಮಾಡ್ತಾರೆ. ಒಳ್ಳೆ ದೃಷ್ಟಿಯ ಫಾಲೋ ಕೂಡ ಉಂಟು, ಪಾಸಿಟಿವ್ ದೃಷ್ಟಿಯ ಫಾಲೋ ಕೂಡ ಉಂಟು, ನೆಗೆಟಿವ್ ದೃಷ್ಟಿಯ ಫಾಲೋ ಕೂಡ ಉಂಟು, ಅಲ್ವಾ? ಸರಿ, ಒಂದನೇದಾಗಿ ನೋಡೋದಾದ್ರೆ ಹಿಂಬಾಲಿಸೋದು, ಫಾಲೋ ಮಾಡೋದಂದ್ರೆ ಹಿಂಬಾಲಿಸೋದು. ಜೀಸಸ್ ಅನ್ನ ಅಂದ್ರೆ ಹಿಂದೆ ಹೋಗ್ತಾ ಇರೋದು, ನೆಗೆಟಿವ್ ದೃಷ್ಟಿಯಲ್ಲಿ, ಪಾಸಿಟಿವ್ ದೃಷ್ಟಿಯಲ್ಲಿ. ಇನ್ನೊಂದು ಫಾಲೋ ಮಾಡೋದಂದ್ರೆ ಆತನಂತೆ ಆಗೋದು. ಹಲ್ಲೆಲೂಯ, ಆತನಂತೆ ಆಗೋದು. ಪ್ರಿಯರೇ, ಎಲ್ಲಿ ಕೂಡ ವಾಕ್ಯ ತೆಗೆದ್ರೆ ನಮಗೆ ವಾಕ್ಯ ಈ ರೀತಿಯಾಗಿ ಹೇಳುವುದಿಲ್ಲ, ಖಾಲಿ ನನ್ನನ್ನು ಹಿಂದಕ್ಕೆ ಬರ್ತಾ ಇರು. ಕೆಲವರು ಹೇಳ್ತಾರೆ ಸಾಕ್ಷಿ, ನಾನು ಒಂದು ಸಮಯದಲ್ಲಿ ಅಲ್ಲಿದ್ದೆ, ಈಗ ಇಲ್ಲಿ ಬಂದಿದ್ದೇನೆ, ಇಲ್ಲಿದ್ದೇನೆ. ನಾನು ಯೇಸುವನ್ನು ಫಾಲೋ ಮಾಡ್ತಾ ಇದ್ದೇನೆ. ಏನೋ ಒಂದು ರೆವಲ್ಯೂಷನ್ ಇಲ್ಲ, ಏನೊಂದು ಪ್ರಕಟಣೆ ಇಲ್ಲ. ಹಿಂದೆ ಹೋಗ್ತಾ ಇದ್ದ ಕೂಡಲೇ ಯೇಸುವನ್ನು ಫಾಲೋ ಮಾಡಿದಾಗ ಆಗ್ತದ? ಒಂದು ತಿಳ್ಕೊಳ್ಬೇಕು, ಯೇಸುವನ್ನು ಫಾಲೋ ಮಾಡೋದಂದ್ರೆ, ಯಾಕಂದ್ರೆ ಇಲ್ಲಿ ಆ ಅರ್ಥವನ್ನು ಕೊಡುವಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವನ್ನು ಫಾಲೋ ಮಾಡೋದಂದ್ರೆ ಯೇಸುವಿನಂತೆ ಆಗೋದಕ್ಕೆ ನಾವು ಕರೆಯಲ್ಪಟ್ಟವರು, ಯೇಸುವಿನಂತೆ ಆಗೋದು. ಇಲ್ಲಿ ಕ್ರೈಸ್ತತ್ವದಲ್ಲಿ ನಾವು ಕ್ರಿಸ್ತನ ಫಾಲೋವರ್ಸ್ ಅಂತ ಹೇಳಬೇಕಾದ್ರೆ, ಹಲ್ಲೆಲೂಯ, ಹಲ್ಲೆಲೂಯ, ಲೋಕ ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಕ್ರಿಸ್ತನನ್ನ ಕಾಣಬೇಕು. ಅನೇಕ ಸರಿ ನಾವು ಹೇಳಿಕೊಳ್ಳುವಂಥದ್ದುಂಟು. ಒಂದು ಥಾಟ್ ಇಂದ, ಒಂದು ಟೀಚಿಂಗ್ ಆಧಾರದಿಂದ ನಾವು ಕನ್ಫೆಸ್ ಮಾಡೋದುಂಟು. ತಪ್ಪಂತ ಹೇಳುದಿಲ್ಲ, ಕನ್ಫೆಷನ್ ಇಸ್ ಗುಡ್. ಆದರೆ ಒಂದು ಜಾಗೃತಿ ಇರಬೇಕು, ಕನ್ಫೆಷನ್ ಖಾಲಿ ಕನ್ಫೆಷನ್ ಆಗಿರಬಾರ್ದು. ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರೇ ಆಗಿದ್ದೇವೆ ಎಂಬುದಾಗಿ. ಅದು ಯಾವುದರ ಕುರಿತಾಗಿ ಬಂದದ್ದು? ಆ ಸಬ್ಜೆಕ್ಟ್ ನೋಡಿದಿರಲ್ಲಿ, ಅದು ಯಾವುದರ ಕುರಿತಾಗಿ? ಬೇರೆ ಯಾವುದು ಲೋಕದ ವಿಚಾರ ಬರ್ತದಲ್ಲ, ಲೋಕದ ಆಸ್ತಿ, ಲೋಕದ ಪಾಸ್ತಿ ಅಲ್ಲ, ಪ್ರೀತಿಯ ವಿಚಾರ ಬರ್ತದ್ದು. ಆ ಕಾಂಟೆಸ್ಟ್ ಬಂದ್ಬಿಟ್ಟು ಅಲ್ಲಿ ನಾವು ಅದನ್ನು ಸ್ಟಡಿ ಮಾಡುವಾಗ ಎಲ್ಲಿದೆ ನೆನಪುಟ್ಟರೆ ಬಾಯ್ಪಾಠ ಅಂತ 1 ಯೋಹಾನ 4:17 ನೋಡಿ. ಹ 18 4:18 ನೋಡಿ. ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಈ ಲೋಕದಲ್ಲಿದ್ದೇವೆ. ಪ್ರೀತಿ ಇರುವಲ್ಲಿ ಹೆದರಿಕೆ. ಸ್ವಲ್ಪ ಅದಕ್ಕಿಂತ ಹಿಂದೆಂದು ಓದ್ತಾ ಬನ್ನಿ.
ನಾವು ಕೆಲವು ಸರಿ ಒಂದು ವಾಕ್ಯ ತಕ್ಕೊಂಡು ಅದರ ದೃಷ್ಟಿಯಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಮೀನಿಂಗ್ ಅನ್ನು ಕೊಟ್ಟುಕೊಂಡು ಅದರಲ್ಲಿ ಆಪರೇಟ್ ಆಗ್ಲಿಕ್ಕೆ ಹೋಗ್ತೇವೆ. ಆದ್ರೆ ಏನೇ ಇರ್ಬೋದು, ಕೆಲವು ಸಾರಿ ಅದಕ್ಕೆ ಟ್ಯಾಲಿ ಆಗ್ಬೋದು, ಆದ್ರೆ ಕೆಲವು ಸಾರಿ ಟ್ಯಾಲಿ ಆಗದೇ ಇರ್ಬೋದು. ಆದ್ರೆ ಒಳ್ಳೆ ವಿಷಯ ಏನು ಗೊತ್ತುಂಟ, ಯೇಸು ಸ್ವಾಮಿಯ ವಾಕ್ಯ ಅಲ್ಲಿ ಯಾವುದಕ್ಕಾಗಿ ಬರೆಯಲ್ಪಟ್ಟಿದೆ ಅದೇ ಉದ್ದೇಶದಿಂದ ನಾವು ತಕೊಂಡು ಅದರ ಸತ್ವವನ್ನು ಪಡೆದುಕೊಳ್ಳುವುದು ಬಹಳ ಒಳ್ಳೆಯದು. ಓಕೆ, ನೋಡ್ರಿ ಇಲ್ಲಿ ಏನ್ ಬರ್ತಿದೆ 16ನೇ ವಚನದಲ್ಲಿ ಕೂಡ ನೋಡು, ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿ ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆಯಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದದ್ದಲ್ಲ. ಹಾಲೆಲೂಯ, ಹಾಲೆಲೂಯ. ಕ್ರಿಸ್ತನು ಆತನು ಪ್ರೀತಿಯಲ್ಲಿ ಆಪರೇಟ್ ಆಗುವವನು. ನಾವು ಕೂಡ ಅಂತವರೇ ಆಗಿದ್ದೇವೆ, ಪ್ರೀತಿಸುವವರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನಾವು ಈ ಲೋಕದಲ್ಲಿದ್ದೇವೆ. ಕ್ರಿಸ್ತನು ದೇವರ ಮಗನಾಗಿದ್ದಾನೆ, ಕ್ರಿಸ್ತನು ಪ್ರೀತಿಸುವವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಭಾಗದಲ್ಲಿ ನೋಡುವಾಗ ಪ್ರೀತಿಯ ವಿಷಯದಲ್ಲಿ ಅದು ಬರೀತಾ ಹೋಗುವಾಗ ಕ್ರಿಸ್ತನು ಪ್ರೀತಿಸುವವನಾದ್ರಿಂದ ಆತನ ಹಾಗೆ ಪ್ರೀತಿಸುವುದಕ್ಕೆ ನಾವು ಕೂಡ ಏನ್ ಮಾಡಲ್ಪಟ್ಟವರು, ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡ್ತೇವೆ. ಸರಿ, ಈಗ ನಿಜವಾದ ಹಿಂಬಾಲನೆ ಅಂದ್ರೆ, ಫಾಲೋ ಮಾಡೋದಂದ್ರೆ ಕ್ರಿಸ್ತನಂತೆ ನಾವು ಆಗುವುದು. ಸರಿ, ನಮ್ಮ ಮುಖ್ಯ ಸಬ್ಜೆಕ್ಟಿಗೆ ಹೋಗೋಣ. ಅಲ್ಲಿ 13ನೇ ಅಧ್ಯಾಯ, ಜಾನ್ ಗಾಸ್ಪಲ್ 13 ಮೊದಲು ಓದಿದಂತ ಭಾಗ 34-35ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆ ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳೋರು. ಇಲ್ಲಿ ಮೊದಲ ಭಾಗ ನಾನು ಏನೇನು ಹೇಳಿದಂದ್ರೆ ಖಾಲಿ ಯೇಸುವಿನ ಹಿಂದೆ ಹೋದ್ರೆ ಸಾಕಾಗುವುದಿಲ್ಲ. ಯೇಸುವಿನಂತೆ, ಯೇಸು ಈ ಲೋಕದಲ್ಲಿ ಇದ್ದಂತೆ ಅಥವಾ ಬಾಯಲ್ಲಿ ಹೇಳುತ್ತಾ ಇದ್ರೂ ಸಾಕಾಗುವುದಿಲ್ಲ. ಬಟ್ ಬಹಳ ಜಾಗ್ರತೆ ಇರಬೇಕು. ಒಂದು ವೇಳೆ ಬಾಯಲ್ಲಿ ಹೇಳುದು ಕಡಿಮೆ ಇದ್ರೂ ತೊಂದರೆ ಇಲ್ಲ, ಆದ್ರೆ ನಾವು ಕಾಣಿಸಿಕೊಳ್ಳುವಿಕೆಯಲ್ಲಿ ಕಡಿಮೆ ಇರಬಾರ್ದು. ಹಾಲೆಲೂಯ. ಪವರ್ಫುಲ್ ಲೈಫ್ ಯಾವ್ದು ಗೊತ್ತುಂಟ, ನಡತೆಯಲ್ಲಿ ಕಾಣುವಂತ ಸಂಗತಿಗಳಲ್ಲಿ ಪವರ್ ಇರ್ತದೆ. ದೇವರ ವರ್ಡ್ ಆಫ್ ಗಾಡ್ ನಮ್ಮ ನಡತೆಯಲ್ಲಿ ಇದ್ರೆ, ಹಾಲೆಲೂಯ, ಅಥವಾ ಕ್ರಿಸ್ತನಂತೆ ನಾನು ಆಕ್ಟಿಂಗ್ ಅಲ್ಲ, ಆಕ್ಟ್ ಮಾಡಿದ್ರೆ, ಆಕ್ಟಿಂಗ್ ಬೇರೆ, ಆಕ್ಟ್ ಎರಡು ವರ್ಡ್ ಉಂಟು. ಆಕ್ಟಿಂಗ್ ಅಂದ್ರೆ ನಟಿಸುವುದು, ಕ್ರಿಸ್ತನ ಹಾಗೆ ನಟಿಸುವಂತದಿರ್ತದೆ, ಕ್ರಿಸ್ತನ ಹಾಗೆ ಜೀವಿಸುವಂತದಿರ್ತದೆ. ಕ್ರಿಸ್ತನಾಗೆ ನಟಿಸುವುದು ಪ್ರಯೋಜನ ಇಲ್ಲ, ಅದು ಜಸ್ಟ್ ನಮ್ಮ ಖಾಲಿ ಹಿಂದೆ ಹೋಗ್ತಾ ಇರುವಂತ ಜೀವನವನ್ನಾಗಿ ಮಾಡ್ತದೆ. ಆದ್ರೆ ನಿಜವಾದ ಆ ಕ್ರಿಸ್ತನನ್ನೇ ಅನುಸರಿಸುವುದಂದ್ರೆ ಕ್ರಿಸ್ತನ ಹಾಗೆ ಜೀವಿಸುವುದು. ಹಾಲೆಲೂಯ, ಹಾಲೆಲೂಯ. ಒಂದು ತಿಳ್ಕೊಳ್ಳಿ, ಎಲ್ಲಿ ಕ್ರಿಸ್ತನ ಹಾಗೆ ಜೀವಿಸಲು ವರ್ಡ್ ಅನ್ನ ಕೇಳಿಕೊಂಡು ಓದಿಕೊಂಡು ನಮ್ಮ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಂತ ಜೀವಿತ ನಮ್ಮದಾಗಿರ್ತದೋ ಅದು ವೆರಿ ಪವರ್ಫುಲ್ ಲೈಫ್. ಹಾಲೆಲೂಯ. ಇವತ್ತು ಏನಾಗಿದೆ ಅಂದ್ರೆ ದೈವಿಕ ಶಕ್ತಿಯನ್ನ ಬೇರೆ ಬೇರೆ ವಿಧದಿಂದ ಪಡ್ಕೊಳ್ಳಿಕ್ಕೆ ನಾವು ಹೋಗ್ತೇವೆ. ಬೇರೆ ಬೇರೆ ವಿಧದಿಂದ ನಾವು ಬಲ ಕೊಡ್ತೇವೆ, ನಾವು ಸ್ಟ್ರಾಂಗ್ ಆಗ್ತೇವೆ. ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಕೊಳ್ತೇನೆ. ಅದು ಮಾಡೋದ್ರಿಂದ ಇದು ಮಾಡೋದ್ರಿಂದ ಸೋ ಸ್ಟ್ರಾಂಗ್ ಆಗ್ತೇವೆ, ಪವರ್ಫುಲ್ ಆಗ್ತೇವೆ, ಎಲ್ಲ ಉಂಟು. ಆಯಾ ಭಾಗದಲ್ಲಿ ಅದಕ್ಕೆ ತಕ್ಕಂತ ವಾಕ್ಯ ಉಂಟು. ತಪ್ಪಂತ ಹೇಳಲಿಕ್ಕೆ ಖಂಡಿತವಾಗಿ ಆಗುವುದಿಲ್ಲ. ಆದ್ರೆ ಅದರ ಜೊತೆ ಇನ್ನೊಂದು ನಾವು ತಿಳ್ಕೊಳ್ಬೇಕಾದಂತ ಸಂಗತಿ ಏನಂದ್ರೆ,
ನನಗೆ ನಿನಗೆ ಒಂದು ನಿಜವಾದ ಪವರ್ಫುಲ್ ಲೈಫ್, ಯೇಸುವಿನ ಪವರ್ಫುಲ್ ಲೈಫ್ ಅಂದ್ರೆ ಯೇಸುವಿನ ನಿಜವಾದ ಶಿಷ್ಯತ್ವದ ಲೈಫ್ ನಾನು ನಿನ್ನ ಜೀವಿಸುವುದಾದರೆ, ಹಾಲೆಲೂಯ, ಅಂದ್ರೆ ಯೇಸುವನ್ನು ನಿಜವಾಗಿ ಅನುಸರಿಸುವುದಾದರೆ, ಹಾಲೆಲೂಯ, ಅದಕ್ಕಿಂತ ದೊಡ್ಡ ಪವರ್ಫುಲ್ ಲೈಫ್ ಯಾವುದು ಕೂಡ ಇಲ್ಲ. ಹೆವೆನ್ ಚುಕ್ಕೆಗೆ ಸಹ ಸ್ಪಂದಿಸ್ತದೆ. ಹಾಲೆಲೂಯ. ಎಲ್ಲಿ ನಡತೆ ಇರ್ತದೋ, ಎಲ್ಲಿ ಜೀವಿತದಲ್ಲಿ ಕ್ರಿಸ್ತನ್ ಇರ್ತಾನೋ, ಕ್ರಿಸ್ತನ್ನು ಕಾಣಿಸಿಕೊಳ್ತಾನೋ, ಅಲ್ಲಿ ಲೋಕ ಹೇಳ್ತದೆ, ಓ ಇವರು ಕ್ರಿಸ್ತನ ಅನುಯಾಯಿಗಳು, ಇವರು ಕ್ರಿಸ್ತನ್ ಅವರು. ಹಾಲೆಲೂಯ. ನಾವು ಕೂಡ ಹೇಳಿಕೊಳ್ಳುವುದುಂಟು, ಒಳ್ಳೆಯದೇ, ತಪ್ಪಂತ ಹೇಳುದಿಲ್ಲ, ನಾವು ಕ್ರಿಸ್ತನ್ ಅವರು ಅಂತ ಹೇಳಿಕೊಳ್ಳುದು ಗುಡ್. ಆದ್ರೆ ಅದಕ್ಕಿಂತಲೂ ವೆರಿ ಗುಡ್ ಲೋಕ ನನ್ನನ್ನು ನಿನ್ನನ್ನು ಕ್ರಿಸ್ತನವರು ಎಂಬುದಾಗಿ ಹೇಳುವುದು, ಅದಕ್ಕಿಂತಲೂ ವೆರಿ ಗುಡ್. ನಿಮಗೆ ಒಂದು ಘಟನೆ ಹೇಳ್ತಾನೆ. ಒಬ್ಳು ದೇವರ ಮಗಳು ಆತ್ಮಿಕ ಸಭೆಗೆ ಹೋಗುವವಳು, ಏನ್ ಮಾಡಿದ್ಲು ಗೊತ್ತುಂಟ? ಅವಳು ಒಂದು ಸಾರಿ ಒಂದು ಮನೆಯ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು, ಎಲ್ಲಿಗೆ, ಮಾರ್ಕೆಟ್ಗ ಎಲ್ಲಿಗ ನಡ್ಕೊಂಡು ಹೋಗ್ತಾ ಇರುವಾಗ ಪಾಪ ಒಂದು ಮನೆ ಹೀಗೆತ್ತು, ಅದರ ಸೈಡ್ ಇಂದ ಯಾರು ಬರುವ ಕಾಣುದಿಲ್ಲಲ್ಲ, ಆ ಮನೆ ಹತ್ರ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಈಗ ಆ ಮನೆ ಪಕ್ಕ ಹಿಂದೆಯಿಂದ ಅವಳು ಬರ್ತಾ ಇದ್ದಾಳೆ ಈಚೆ, ಅದೊಂದು ದಾರಿ. ಅವನೇನ್ ಮಾಡಿದ, ಬಕೆಟ್ ಅಲ್ಲಿ ಸರ್ಫ್ ವಾಟರ್ ಅನ್ನು ಹೀಗೆ ಎಸೆಯುವುದಕ್ಕೂ ಅವಳು ಬರುವುದಕ್ಕೂ, ಅವಳು ಯಾರು? ದೇವರ ಮಗಳು. ಅವಳು ಬರುವುದಕ್ಕೂ ಸರಿಯಾಯ್ತು, ಅವಳ ಮೇಲೆ ಸರ್ಫ್ ವಾಟರ್ ಅಭಿಷೇಕ ಆಯ್ತು ನೋಡಿ, ದೇವರ ಮಗಳಿಗೆ ಬಂತು ಕೋಪ. ಅವ ಯಾರು? ಸಾಧಾರಣ ವ್ಯಕ್ತಿ, ಪ್ರಪಂಚಿಕ. ಇವಳು ಯಾರು? ದೇವರ ಮಗಳು. ಬಂತು ಕೋಪ, ತಡಿಲಿಕ್ಕೆ ಆಗ್ಲಿಲ್ಲ, ಮುಖೆಲ್ಲ ಆಗುದು ನೋಡ್ಬೇಕು. ಓಕೆ, ಆಯ್ತು, ಹೋಗಿ ಅವನನ್ನ ಎದುರು ನಿಂತು ಬಾಯಿ ಬಂದಾಗೆ ಬೈದು ಅವನು ಈಗ ಸ್ಟಕ್ ಸಾರಿ ಹೇಳ್ತಾ ಇದ್ದಾರೆ. ಇವಳು ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಆಯ್ತಲ್ಲ, ಆ ದಿನಗಳು ಹೋದವು. ಸ್ವಲ್ಪ ದಿನದ ನಂತರ ಅವರ ಪಾಸ್ಟರ್ ಹೇಳಿದ್ರು, ಹೋಗುವ, ಎಲ್ಲ ಕಡೆ ಸುವಾರ್ತೆ ಸಾರಲ್ಪಡ್ಬೇಕಲ್ಲ, ನಮ್ಮ ಜವಾಬ್ದಾರಿ ಎಲ್ಲ. ಟೀಮ್ ಮಾಡಿದ್ರು, ಸುವಾರ್ತೆ ಸಾರ್ಲಿಕ್ಕೆ ಹೋಗುವಂತ ಟೀಮ್ ಮಾಡಿದ್ರು. ಇವಳಿಗೆಲ್ಲ ಮರ್ತೋಗಿದೆ, ಆ ಏರಿಯಾದಲ್ಲಿ ನಡೆದ ಘಟನೆ ಮರ್ತೋಗಿದೆ. ಟೀಮ್ ಮಾಡಿಕೊಂಡು ಇಬ್ಬರನ್ನೇ ಕಳಿಸಿದ್ರು, ನೀವು ಈ ಕಡೆ ಹೋಗಿ, ನೀವು ಈ ಕಡೆ ಹೋಗಿ ಅಂತ. ಸರಿ ಅಲ್ವಾ? ಈಗ ಆ ಕಡೆ ಈ ಕಡೆ ಹೋದ್ರು. ಇಬ್ಬರು ಇವನ ಮನೆ ಹತ್ರ ಬಂದ್ರು, ನೀವೇಸದವನ ಮನೆ ಹತ್ರ ಬಂದು ಯೇಸುವಿನ ಕುರಿತಾಗಿ ಹೇಳ್ತಾ ಇದ್ದಾರೆ. ಅವನು ಕೇಳಿ ಇನ್ನು ಏನ ಅಂಗೀಕಾರ ಮಾಡ್ಬೇಕನ್ನುವಷ್ಟರೊಳಗೆ ಇವರು ಆ ಏರಿಯಾಕ್ಕೆ ಹೋದ ಇಬ್ರು, ಅದ್ರಲ್ಲಿ ಒಬ್ಳು ಇವಳೆ ಬೈದವಳು, ಅವಳು ಬರ್ತಾ ಇದ್ದಾಳೆ. ಅವಳು ಕೂಡ ಬರುವಾಗ ಇವನು ಈಗ ಇಲ್ಲಿ ಏನ ಸ್ವೀಕಾರ ಮಾಡ್ಬೇಕನ್ನುವಾಗ ಅವಳು ಹೀಗೆ ಬರುವಾಗ ಹೀಗೆ ನೋಡ್ತಾನೆ ಅಂತ ಈಗ ನೋಡ್ತಾನೆ. ಅವನಿಗೆ ಫ್ಲಾಶ್ ಬ್ಯಾಕ್ ಆಗ್ತದೆ. ಇವ್ರು ಯಾರು ಕೇಳ್ತಾನೆ, ಇವರು ದೇವರ ಮಕ್ಕಳು, ನಮ್ಮ ಟೀಮ್ನವರು, ನಾವೆಲ್ಲರೂ ಸುವಾರ್ತೆ ಸಾರೋದಕ್ಕಾಗಿ ಬಂದದ್ದು, ನೀನು ಯೇಸುವನ್ನು ಅಂಗೀಕಾರ ಮಾಡ್ತೀಯ? ಕೇಳಿದ್ದು ನೋಡಿ, ಅವಳನ್ನು ನೋಡಿ, ಇವಳು ದೇವರ ಮಗಳ, ಇವಳು ಅಂತ ಹೇಳಿ ಅವನು ವಾಪಸ್ ಬೈಲಿಕ್ಕೆ ಶುರು ಮಾಡಿದ. ಮೊನ್ನೆ ನನ್ನ ಹತ್ರ ಒಂದು ಬೈ ಮಿಸ್ಟೇಕ್ ಆಗಿ ಆದದಕ್ಕೆ ಅವಳು ಮಾಡಿದ ರೀತಿ ನೋಡಿದ್ರೆ ಅವಳು ಬೇಡ, ಅವಳ ಕ್ರಿಸ್ತನೂ ಬೇಡ, ಅವಳ ಸುವಾರ್ತೆಯೂ ನನಗೆ ಬೇಡವೇ ಬೇಡ ಅಂತ ಹೇಳಿ ಆತನು ತಿರಸ್ಕರಿಸಿ ಬಿಡ್ತಾ ಇದ್ದಾನೆ. ಆಗ ಸಭಾಪಾಲಕರಿಗೆ ಒಂದು ತಲೆಗೆ ಒಂದು ಬಿಸಿ ನೀರು ಹೊಯ್ದಾಗ ಆಗ್ತದೆ. ಅದರಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದ್ರೆ, ಒಂದು ಕ್ಲಿಪ್ಪಿಂಗ್ಸ್ ಅದ್ರಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಪ್ರಿಯರೇ, ಖಾಲಿ ಫಾಲೋವರ್ಸ್ ಆಗಿ ಎಂತ ಪ್ರಯೋಜನ ಇಲ್ಲ. ಒಂದು ಇದು ನನಗೆ ಫಸ್ಟ್, ಆಮೇಲೆ ನಮ್ಮೆಲ್ಲರಿಗೂ, ನನಗೆ ಫಸ್ಟ್ ನಾನು ಹೇಳ್ತೇನೆ. ಯಾಕಂದ್ರೆ ದೇವರ ವಾಕ್ಯಕ್ಕೆ ಮುಖದಾಕ್ಷಿಣ್ಯ ಇಲ್ಲ, ದೇವರ ವಾಕ್ಯದಲ್ಲಿ ವ್ಯತ್ಯಾಸ ಮನೋಭಾವನೆ ಇಲ್ಲ. ಒಂದಂತ ಹೇಳ್ತೇನೆ, ಹಾಲೆಲೂಯ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ಕಾಣುವವರು. ಹಾಲೆಲೂಯ. ಪ್ರೀತಿಯ ಭಾವದಲ್ಲಿ ಆಪರೇಟ್ ಆದ್ರೆ ನೋಡಿ, ಅವಳಿಗೆ ಮಾಡ್ಬೋದಿತ್ತಲ್ಲ, ಏನ್ ಮಾಡ್ಬೋದಿತ್ತು? ಬೈ ಮಿಸ್ಟೇಕ್ ಆದ ಪ್ರಾಬ್ಲಮ್ ಅಂದ್ರೆ ಅವನು ಒಳ್ಳೆ ಒಂದು ಹೊಸ ಟವಲೇ ತಂದು ಕೊಡ್ತಾ ಇದ್ದ, ಅಥವಾ ಒಂದು ಹೊಸ ಡ್ರೆಸ್ಸೇ ತೆಗೆದು ಕೊಡ್ತಾ ಇದ್ದ, ಇವಳಿಗೆ ಲಾಭ ಆಗ್ತಾ ಇತ್ತು. ಅಷ್ಟು ಮಾತ್ರವಲ್ಲ, ಅದಕ್ಕಿಂತಲೂ ಹೆಚ್ಚಿನ ಲಾಭ. ಆ ಕುಟುಂಬವನ್ನೇ ಗೆದ್ದುಕೊಳ್ಳಬಹುದಿತ್ತು. ಆದ್ರೆ ಅವಳು ಕಳ್ಕೊಂಡ ಕಾರಣ ಏನಂದ್ರೆ, ಆಕೆ ಪ್ರೀತಿಯಲ್ಲಿ ನಡೆದಾಡುವವಳಲ್ಲ. ಅಂದ್ರೆ
ಕ್ರಿಸ್ತನನ್ನ ಅನುಸರಿಸುವವಳ ಅಲ್ಲ ಎಂಬುದಾಗಿ ಆ ಚಿತ್ರ ತೋರಿಸ್ತಾರೆ. ಸರಿ, ನಾನು ಮುಂದುವರಿತೇನೆ. ಇಲ್ಲಿ ದೇವರ ವಾಕ್ಯದಲ್ಲಿ ಮೇಲಿನ ಭಾಗದಲ್ಲಿ ನೋಡುವಾಗ ನಾನು ನಿಮಗೆ ಒಂದು ಹೊಸ ಆಜ್ಞೆ ಕೊಡುತ್ತೇನೆ. ಏನಂತೆ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೋಹಾನನ ಹೇಳುವ ಪ್ರಕಾರ, ಯೋಹಾನನ ಬರೆದ ಪ್ರಕಾರ ಯೇಸು ಹೇಳಿದ ಮಾತು ಇದು. ಯಾರು ಹೇಳಿದ ಮಾತು? ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ಯಾರು ಹೇಳಿದ ಮಾತು? ಯೇಸು ಸ್ವಾಮಿ ಹೇಳಿದ ಮಾತು. ಇನ್ನೊಂದು ಕಡೆ ನಿಮಗೆ ತೋರಿಸ್ತೇನೆ. 15ನೇ ಅಧ್ಯಾಯ 12ನೇ ವಚನ ತೆಗೆಯಿರಿ. ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಯೋಹಾನ 15:12. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ. ಹಲ್ಲೆಲೂಯಾ. ಇಲ್ಲಿ 13ನೇ ಅಧ್ಯಾಯದಲ್ಲಿ ಕೂಡ ಹೇಳುವಂತ ಮಾತು, ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನಂತೆ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ. ಮತ್ತೆ ಇನ್ನೊಂದು 12ನೇ ವಚನದಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾನೆ? ಇನ್ನೊಮ್ಮೆ ಓದಿ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಹೇಗೆ ಪ್ರೀತಿಸ್ಬೇಕಂತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕು. ಹೇಗೆ ಪ್ರೀತಿಸ್ಬೇಕಂತೆ? ಈಗ ನಾನು ನಿಮ್ಮದು ಗೊತ್ತಿಲ್ಲ, ನಿಮ್ಮದು ನಿಮ್ಗೆ ಗೊತ್ತು, ನನ್ನದು ನನಗೆ ಗೊತ್ತು. ಈಗ ನನಗೆ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ನನಗೆ ಪ್ರೀತಿ ಮಾಡುವುದಕ್ಕೆ ಕರೆ ಕೊಡ್ತದೆ. ಪ್ರೀತಿ ಅಂದ್ರೆ ಅನೇಕ ವಿಧದ ಪ್ರೀತಿ ಉಂಟು. ಬಟ್ ಬೈಬಲ್ ಬೋಧಿಸುವಂತ ಪ್ರೀತಿ ಅಗಾಪೆ ಲವ್, ಅನ್ಕಂಡೀಷನಲ್ ಲವ್, ಅಥವಾ ಯಾವುದೇ ಸ್ವಾರ್ಥ ಇಲ್ಲದ ಪ್ರೀತಿ ಬೈಬಲ್ ನಮಗೆ ಕಲಿಸಿಕೊಡ್ತದೆ. ಹಲ್ಲೆಲೂಯಾ. ಸ್ವಾರ್ಥ ಇಲ್ಲದ ಪ್ರೀತಿಯನ್ನು ಬೈಬಲ್ ನಮಗೆ ಕಲಿಸಿಕೊಡ್ತದೆ. ನನಗೆ ಬೈಬಲ್ ಏನ್ ಹೇಳ್ತದೆ? ನನ್ನ ಬೈಬಲ್, ನಾನು ನಿಮ್ಮನ್ನ ಪ್ರೀತಿ ಮಾಡಬೇಕು. ಹೇಗೆ ಪ್ರೀತಿ ಮಾಡ್ಬೇಕಂದ್ರೆ ಸ್ವಾರ್ಥಕ್ಕಾಗಿ ಅಲ್ಲ, ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಅಲ್ಲ. ನಾನು ಕ್ರಿಸ್ತನು ಪ್ರೀತಿಸಿದ ಹಾಗೆ ನಿಮ್ಮನ್ನ ಪ್ರೀತಿಸಿದ. ಕ್ರಿಸ್ತನು ಹೇಗೆ ಪ್ರೀತಿಸಿದ? ನಮ್ಮನ್ನು ಹೇಗೆ ಪ್ರೀತಿಸಿದ? ನಾವು ಆತನಿಗೆ ಏನಾದ್ರು ಕೊಟ್ಟಿದ್ದೇವಾ? ಆತನು ಶಿಲುಬೆಯ ಮರಣಕ್ಕೆ ಹೋಗ್ಬೇಕಾದ್ರೆ, ಶಿಲುಬೆಯಲ್ಲಿ ಪ್ರಾಣ ಕೊಡ್ಬೇಕಾದ್ರೆ ನಾವೇನಾದ್ರೂ ಆತನ ಎದುರು ಒಳ್ಳೆ ಕೆಲಸ ಮಾಡಿದ್ದೇವಾ? ಪುಣ್ಯ ಕ್ರಿಯೆ ಮಾಡಿದ್ದೇವಾ? ಆತನನ್ನ ಹೊಗಳಿದ್ದೇವಾ? ಆತನನ್ನ ತಲೆಯ ಮೇಲೆ ಕೂತ್ಕೊಳ್ತೇವಾ? ಈ ಲೋಕದಲ್ಲಿ ನನಗೆ ನಿಮಗೆ ಒಂದು ಕಾಣ್ತದೆ. ಏನಂದ್ರೆ, ನೀವು ನನ್ನನ್ನು ಹೊಗಳಿದ್ರೆ ಆಯ್ತು, ಬಹಳ ಕ್ಲೋಸ್ ಇರ್ತೇನೆ. ಒಂದು ಕರೆಕ್ಷನ್ ಮಾಡಿ ಅಂತ ನೀವು ನನ್ನನ್ನ ಬಕಾಂಡ ಬಿಡ್ಲೆ, ನೀವು ನನ್ನನ್ನು ಎಷ್ಟು ಮೇಲೆ ಇಡ್ತೀರಿ ಅಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ. ನೀವು ಒಂದು ವೇಳೆ ನನ್ನ ತಪ್ಪನ್ನು ಒಂದು ವೇಳೆ ಹೇಳಿದ್ರೆ ಏನಾಗ್ತದೆ? ಇದು ಒಂದು ಸರ್ವಸಾಧಾರಣವಾಗಿ ಲೋಕದಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಪ್ರೀತಿ. ಆದ್ರೆ ದೇವರ ಮಕ್ಕಳಲ್ಲಿರುವಂತ ಪ್ರೀತಿ ಯಾವುದಂದ್ರೆ, ಕ್ರಿಸ್ತನು ಹೇಗೆ ಪ್ರೀತಿಸಿದ್ನೋ ಹಾಗೆಯೇ ಪ್ರೀತಿ ಮಾಡುವುದಕ್ಕೆ ನಾನು ನೀನು ಕರೆಯಲ್ಪಡ್ತೀನಿ. ನೆನಪಿಟ್ಟಲ್ಲಿ ಇಟ್ಕೊಳ್ಳೋಣ, ಇದನ್ನು ಮರೆತು ಬಿಡುದು ಬೇಡ. ಇನ್ನೊಮ್ಮೆ ಹೇಳ್ತೇನೆ, ಕ್ರಿಸ್ತನು ನನ್ನನ್ನು ನಿಮ್ಮನ್ನ ಹೇಗೆ ಪ್ರೀತಿ ಮಾಡಿದ್ದಾನ ಹಾಗೆ ನಾನು, ನೀವು, ನನ್ನ, ನಿಮ್ಮ ನೆರೆಯವರನ್ನ ಪ್ರೀತಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿರುವಂತಹ ಮಾತು ಒಂದು ನೆನಪಿಗೆ ಬರ್ತದೆ. ಹಲ್ಲೆಲೂಯಾ. ದೇವರು ಪ್ರೀತಿ ಮಾಡಿದ, ಯಾವ ರೀತಿ ಪ್ರೀತಿ ಮಾಡಿದ? 5ನೇ ಅಧ್ಯಾಯದಲ್ಲಿ ಒಳ್ಳೆಯವರನ್ನು ಕೆಟ್ಟವರನ್ನು ಎಲ್ಲರನ್ನ ಪ್ರೀತಿಸ್ತಾ ಇದ್ದಾನೆ ಅಲ್ವಾ? ಅದೇ 5ನೇ ಅಧ್ಯಾಯ 45ನೇ ವಚನ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ
ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವನಾಗಿರಿ. ಪರಲೋಕದ ತಂದೆ ಯಾವ ದೋಷ ಇಲ್ಲ, ಆತನಲ್ಲಿ ಪ್ರೀತಿಯ ಭಾಗದಲ್ಲಿ ಕೂಡ ದೋಷ ಇಲ್ಲ. ಇಡೀ ಜಗತ್ತನ್ನು ನನ್ನನ್ನ ನಿಮ್ಮನ್ನ ಪ್ರೀತಿಸಿದ್ರಿಂದ, ಹಲ್ಲೆಲೂಯಾ, ನಾವು ಒಳ್ಳೆಯವರಂತ ಪ್ರೀತಿಸಿದ ಆತನು, ನಾವು ಆತನಿಗೆ ಏನಾದರೂ ಉಪಕಾರ ಮಾಡಿದ್ದೇವಾ? ನಾವು ರಕ್ಷಣೆ ಬರುವುದಕ್ಕಿಂತ ಮುಂಚಿತವಾಗಿ ಆತನನ್ನು ಹೊಗಳ್ತಾ ಇದ್ದೇವಾ? ಆತನನ್ನ ಲಿಫ್ಟ್ ಮಾಡ್ತದ ಮೇಲೆ ಇಡ್ತಾ ಇದ್ದೇವ? ರಕ್ಷಣೆ ಬಂದ ನಂತರ ಅಲ್ಲ ಈಗ ನಾವು ಆತನನ್ನು ಆರಾಧಿಸುವುದು, ಹೊಗಳುವುದು. ಅದಕ್ಕಿಂತ ಮುಂಚೆ ನಾವು ಮಾಡ್ತಾ ಇದ್ದೇವಾ? ಮಾಡ್ತಾ ಇರಲಿಲ್ಲ. ನಾವು ಯಾರು? ನಾವು ಅನ್ಯಾಯಸ್ಥರಾಗಿದ್ದೆವು. ಪರಲೋಕಕ್ಕೂ ದೇವರಿಗೂ ನಾವು ವಿಧೇಯರಾಗಿ ನಡ್ಕೊಳ್ತಾ ಇದ್ದೆವು. ಅಂತ ಜನರನ್ನ ದೇವರು ಹೇಗೆ ಪ್ರೀತಿಸಿದ್ದಾನೆ! ನೀತಿವಂತನನ್ನು ಮಾತ್ರವಲ್ಲ, ದೇವರು ಅನೀತಿವಂತನನ್ನು ಕೂಡ ಪ್ರೀತಿಸಿದ್ದಾನೆ ಎಂಬುದಕ್ಕೆ ಒಂದು ಗುರುತೇನೆಂದ್ರೆ, ಅನೀತಿವಂತರಿಗೋಸ್ಕರ, ಅನ್ಯರಿಗೋಸ್ಕರ ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಕ್ರಿಸ್ತನ ಪ್ರೀತಿ, ಅದು ದೇವರ ಪ್ರೀತಿ. ಈಗ ಕ್ರಿಸ್ತನ ಪ್ರೀತಿಯ ಕುರಿತಾಗಿ ನೋಡೋದಾದ್ರೆ, ತಂದೆಯ ಚಿತ್ತಕ್ಕೆ ಒಳಪಡಿಸಿಕೊಂಡು ಆತ ನೋಡ್ತಾ ಇದ್ದೇನೆ, ಓ, ಎಲ್ಲರೂ ಸಾಯುವುದಕ್ಕಿಂತ ನಾನು ಸಾಯುವುದು ಒಳ್ಳೆಯದು. ಇದು ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯಾ. ಅವರ ಮೇಲೆ ಬರಬೇಕು, ನಾನು ಕೆಳಗೆ ಹೋದ್ರೂ ತೊಂದರೆ ಇಲ್ಲ. ಇದು ಕ್ರಿಸ್ತನ ಪ್ರೀತಿ. ಅವರ ಮೇಲೆ ಬರಬೇಕು, ನಾನು ಕೆಳಗೆ ಹೋದ್ರೂ ತೊಂದರೆ ಇಲ್ಲ. ಇದು ಕ್ರಿಸ್ತನ ಪ್ರೀತಿ. ನನಗೆ ಒಂದು ಅಪೊಸ್ತಲನಾದ ಪೌಲನ ವಿಷಯ ನೆನಪಿಗೆ ಬರ್ತದೆ. ಆತನು ಹೇಳ್ತಾ ಇದ್ದಾನೆ, ರೋಮನ್ಸ್ 9 ಓದಿದ ವಾಕ್ಯ, ಆತನ ಒಂದು ಮಾತು ಹೇಳ್ತಾ ಇದ್ದಾನೆ, 1ನೇ ವಚನ, ನನಗೆ ಮಹಾ ದುಃಖ ವೇದನೆ ಉಂಟು, ಯಾಕಂದ್ರೆ ತನ್ನವರ ಕುರಿತಾಗಿ, ತನ್ನವರ ರಕ್ಷಣೆಗೆ ಬರ್ಬೇಕೆಂಬುದರ ಕುರಿತಾಗಿ, ಅವ್ರ ರಕ್ಷಣೆಯಲ್ಲಿ ಇಲ್ಲ, ಅವ್ರ ರಕ್ಷಣೆಗೆ ಬರ್ಬೇಕೆಂಬುದರ ಕುರಿತವಾಗಿ ಆತನಿಗೆ ವೇದನೆ, ನೋವುಂಟಂತ ಹೇಳಿ, ತನ್ನವರು ರಕ್ಷಣೆಗೆ ಬರುವುದಕ್ಕೋಸ್ಕರ ನಾನು ಬೇಕಾದ್ರೆ ಶಾಪಗ್ರಸ್ತನಾಗ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ನನ್ನವರು ಮೇಲೆ ಬರುವುದಕ್ಕೋಸ್ಕರ ಒಂದು ವೇಳೆ ನಾನು ಕೆಳಗೆ ಹೋಗ್ಲಿಕ್ಕೂ ಕೂಡ ಸಿದ್ಧನಿದ್ದೇನಂತ. ಇದು ಯೇಸುವಿನ ಒಂದು ಜೀವಿತದಲ್ಲಿ ಕಂಡಂತ ಒಂದು ನಿಜವಾದಂತ ಪ್ರೀತಿಯ ಗುಣ. 2ನೇ ಮಾತು, ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ 9ನೇ ಅಧ್ಯಾಯ 2ನೇ ವಚನ, ಮುಂದೆ ಸತ್ಯವಾಗಿ ಹೇಳುತ್ತಾನೆ, ಪವಿತ್ರಾತ್ಮಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಆ 3ನೇ ವಚನ, ಶರೀರ ಸಂಬಂಧವಾಗಿ ಸ್ವಾಜನರಾಗಿರುವ ನನ್ನ ಸಹೋದರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೇನು. ಬೇಕಾದ್ರೆ ಅವರು ವೃತ್ತಿ ಆಗ್ತಾರೆ, ಆದ್ರೆ ನಾನು ಕಡಿಮೆ ಆಗ್ಲಿಕ್ಕೆ. ಎಂತ ಪ್ರೀತಿ ನೋಡಿ! ನೀವು ಪ್ರೀತಿ ಎನ್ನುವಾಗ ದೇವರಲ್ಲಿಯೂ ಈ ಪ್ರೀತಿಯನ್ನು ಗುರುತಿಸಬಹುದು, ಕ್ರಿಸ್ತನಲ್ಲಿಯೂ ಈ ಪ್ರೀತಿಯನ್ನು ಗುರುತಿಸಬಹುದು, ಕ್ರಿಸ್ತರ ಸೇವಕರಾದಂತ ಅಪೊಸ್ತಲರಲ್ಲಿಯೂ ಈ ಪ್ರೀತಿಯನ್ನು ಗುರುತಿಸಬಹುದು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ತಂದೆ ತಾಯಿಗಳಲ್ಲಿ ಕೂಡ ಅದನ್ನು ಗುರುತಿಸಿಕೊಳ್ಬಹುದು. ಒಂದು ಪ್ರಾಪಂಚಿಕ ಜೀವಿತದ ವಿಚಾರ ಹೇಳೋದು, ತಂದೆ ತಾಯಿಗಳಿಗೆ ಕೊಡಲ್ಪಟ್ಟ ಮಕ್ಕಳ ವಿಚಾರವಾಗಿ ತಾವು ಬೇಕಾದ್ರೆ ಊಟ ಮಾಡದೆ, ತಾವು ಬೇಕಾದ್ರೆ ಮಕ್ಕಳಿದ್ದು ಹೆಂಗೆ ನೀವು ತಿನ್ನಲೇಬಲ್ಲ, ನಾವು ತಿಂದೇವು ನೀವು ತಿನ್ನಿ ಮಗ. ಒಂದು ಸಣ್ಣ ಪೀಸ್ ಮಾಂಸ ಮಾಡಿದ್ರೆ, ಅಪರೂಪಕ್ಕೆ ಮಾಂಸ ಮಾಡಿದ್ರೆ, ಒಂದು ಸಣ್ಣ ಪೀಸ್ ಮಾಂಸ ತಂದೆ ತಾಯಿಗಳು ಇಟ್ಕೊಂಡು ದೊಡ್ಡದೊಡ್ಡ ಪೀಸ್, 3 ಪೀಸ್ ಕಬಾಬ್, 4 ಪೀಸ್ ಕಬಾಬ್, 5 ಪೀಸ್ ಕಬಾಬ್. ಇದು ತಂದೆ ತಾಯಿಯ ಒಂದು ಪ್ರೀತಿ, ತಾಯಿಯ ಪ್ರೀತಿ. ಹಲ್ಲೆಲೂಯಾ. ಅದರಲ್ಲಿ ಏನ್ ನೋಡ್ತೇವೆ ಅಂದ್ರೆ, ನೋಡ್ರಿ, ಅದೊಂದು ನೋಡುದಾದ್ರೆ ಒಂದು ಈ ಲೋಕ ಯಾತ್ರೆಯಲ್ಲಿ ಒಂದು ಸಾಧಾರಣ ಪ್ರೀತಿ ಅದು. ಆದ್ರೆ ತನ್ನವರ ಕುರಿತಾಗಿ ತನ್ನ ತಂದೆ ತಾಯಿ ಸ್ವಾರ್ಥ ಇರೋದಿಲ್ಲ. ಅವರ ಮೇಲೆ ಬರಲಿ, ಮಕ್ಕಳು ಬೆಳೆಯುವ ಮಕ್ಕಳು, ಅವರು ಕಲಿಬೇಕು, ಅವ್ರ ಮುಂದಕ್ಕೆ ಬರ್ಬೇಕು. ಅದಕ್ಕೆ ಸ್ಯಾಕ್ರಿಫೈಸ್ ಅಂದ್ರೆ, ನೀವು ನಂಬ್ತಿರಲ್ವ, ಕೆಲವು ತಂದೆ ತಾಯಿಗಳು ಊಟ ಮಾಡದೆ ನಾವು ಊಟ ಮಾಡಿದ್ದೇವೆ ಅಂತ ಹೇಳಿ ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನು ಬೆಳೆಸಿದ್ದಾರೆ. ಇವತ್ತು ಅದೇ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ತಂದೆ ತಾಯಿಯನ್ನ ಏನ್ ಮಾಡ್ತಾ ಇದ್ದಾರೆ? ಆಶ್ರಮ. ಒಂದು ದಿನ ನಾನು ಒಂದು ಕಡೆಗೆ ಹೋದಾಗ ಕೂಗಿದೆ, ಕಣ್ಣಲ್ಲಿ ನೀರು ಬಂತು. ಜಾಸ್ತಿ ಹೊತ್ತಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ ನನಗೆ. ಮಗನಿದ್ದಾನೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ತಾಯಿ, ಒಳ್ಳೆ ಕಷ್ಟಪಟ್ಟು ಕಲಿಸಿದ್ದಾರೆ, ಆತ್ಮಿಕ ಕ್ಷೇತ್ರದಲ್ಲಿ ಕೂಡ ಬೆಳೆಸಿದ್ದಾರೆ. ಅದು ತಾಯಿಯನ್ನ ತಂದು ಎಲ್ಲೆಲ್ಲೇ ಹಾಕ್ತಾ ಇದ್ದಾರೆ. ಅದು ಹೃದಯದಲ್ಲಿ ಬಹಳ ಬೇಜಾರಾಯಿತು. ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ನನಗೆ ಹೇಳಿಕೊಂಡೆ, ನಾನು ಇಂಥವನಿಗೆ ಎಷ್ಟೇ ಲೋಕದಲ್ಲಿ ಎಷ್ಟೇ ಇದ್ರು ಬೈ ಫೇತ್ ನಾನು ಜಯಿಸ್ಕೊಂಡು ಹೋಗ್ತೇನೆ, ನನ್ನವರನ್ನ ನಾನು ಅಂತ ಸ್ಥಿತಿಗೆ ಬಿಡುವುದಿಲ್ಲ.
ಬೈ ಫೇತ್ ಪ್ರಾರ್ಥನೆ ಮಾಡಿಕೊಂಡಾದ್ರು, ಕೊರತೆ ಇದ್ರೂ ಕೂಡ ಪ್ರಾರ್ಥನೆ ಮಾಡಿ ಅದು ನನ್ನ ಕೊರತೆ ನೀಗಿಸಿಕೊಂಡವನಾಗಿ ನಾನು ನನ್ನ ಜವಾಬ್ದಾರಿಯನ್ನು ಮಾಡ್ತೇನೆ, ಈ ರೀತಿ ಬಿಡುವುದಿಲ್ಲ ಅಂತ ಆ ದಿನಗಳಲ್ಲಿ ಇನ್ನೂ ತೀರ್ಮಾನ ಮಾಡಿಕೊಂಡೆ. ಹಾಲೆಲೂಯ, 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 ಹಾಲೆಲೂಯ. ಎನಿವೆ ಸಮ್ಟೈಮ್ಸ್ ನೋಡಿ, ಅವರ ಒಂದು ಸ್ವಾರ್ಥ ಇಲ್ಲದ ಪ್ರೀತಿ. ಆದರೆ ಮಕ್ಕಳು ದೊಡ್ಡದಾಗ್ತಾ ಬರುವಾಗ ಖಾಲಿ ಅವರ ಲೈಫಿನ ಆಲೋಚನೆ ಬರ್ತದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ಯೂಚರ್, ನನ್ನ ಮಕ್ಕಳ ಫ್ಯೂಚರ್, ಅದೇ ಥಾಟಲ್ಲಿ ಹೋಗುವಾಗ ಹಲೋ 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 ಆ ಥಾಟಲ್ಲಿ ಹೋಗುವವರಿಗೆ ಹಲೋ ನಾನೊಂದು ಸ್ಟಾಪ್ ಕೊಟ್ಟು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಫ್ಯೂಚರ್ ನೀನು ಆಲೋಚನೆ ಮಾಡೋದಕ್ಕೆ ನೀನು ಬೆಳೆದದ್ರಿಂದಲ್ಲ, ನೀನು ಕಲ್ತದ್ರಿಂದಲ್ಲ, ಆ ರೇಂಜ್ಗೆ ನಿನ್ನ ನಡೆಸಿದ ಯಾರೆಂಬುದನ್ನ ನೀನು ಮರೆತು ಬಿಡಬೇಡ. ಹಾಲೆಲೂಯ. ಯಾವಾಗಲೂ ನಾವು ಕೃತಜ್ಞತಾ ಭಾವವುಳ್ಳವರಾಗಿರ್ಬೇಕು. ಇನ್ನು ಕೆಲವು ಕುಟುಂಬ ನೋಡ್ತೇವೆ, ಆ ಮಗ ಎಂತ ಪ್ರೀತಿ ಮಾಡ್ತಾನೆ, ಹೆಚ್ಚೆಗೂ ಮಮ್ಮ ಬೇಡ ಅಲ್ಲಿ ಹೋಗ್ಬೇಡಿ, ಅದು ಮಾಡ್ಬೇಡಿ, ಹೀಗೆ ಮಾಡ್ಬೇಡಿ ಎಂತಂದ್ರೆ ಹೇಳಿ. ವಾವ್, ನೋಡ್ರಿ, ತಂದೆ ತಾಯಿಯ ಸ್ವಾರ್ಥವಿಲ್ಲದ ಪ್ರೀತಿಯನ್ನು ಅರಿತಂತ ಮಕ್ಕಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ನಿಜವಾದಂತ ಪ್ರೀತಿಯಲ್ಲಿ ಆಪರೇಟ್ ಆಗ್ಲಿಕ್ಕೆ ಸಾಧ್ಯ ಉಂಟು. ತಂದೆ ತಾಯಿಯ ಪ್ರೀತಿಯನ್ನು ಅರಿಯದಿದ್ದರೆ ಯಾರು ಕೂಡ ತಂದೆ ತಾಯಿಯನ್ನು ಪ್ರೀತಿಸ್ಲಿಕ್ಕೆ ಆಗುದಿಲ್ಲ. ಸೇಮ್ ಥಿಂಗ್, ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿಯನ್ನು ನಾನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ನಾನು ನೀನು ಆತನನ್ನು ಪ್ರೀತಿಸ್ಲಿಕ್ಕೆ ಆಗುದಿಲ್ಲ. ಹಲ್ಲೆಲೂಯ. ಆತನು ಹೇಳಿದಾಗೆ ಜೀವಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಆತನು ಹೇಳ್ತದೆ, ನಾನು ನಿಮಗೊಂದು ಹೊಸ ಆಜ್ಞೆ ಕೊಡ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೇಗೆ ಪ್ರೀತಿಸ್ಬೇಕಂತೆ? ಕ್ರಿಸ್ತನು ಪ್ರೀತಿಸಿದ ಹಾಗೆ ಪ್ರೀತಿಸ್ಬೇಕು. ಕ್ರಿಸ್ತನ ಈಗ ಆಜ್ಞೆ ಮತ್ತು ಪ್ರೀತಿಸ್ಬೇಕೆಂಬ ವಿಷಯ ಬಂದದ್ರಿಂದ ಒಂದು ವಿಷಯವನ್ನು ಬಿಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆಜ್ಞೆ ಮತ್ತು ಪ್ರೀತಿಸಬೇಕು ಎಂಬಂತ ವಿಚಾರ ಬಂದದ್ರಿಂದ ಯೇಸುಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಐ ಥಿಂಕ್ 34ನೇ ವಚನದಿಂದ ಓದ್ತಾ ಹೋಗಿ 34, 35, 36 ಅಲ್ಲಿ ಆಜ್ಞೆಯ ವಿಷಯವಾಗಿ ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಎಷ್ಟನೇ ವಚನ ಅದು? 37, 22, ಚಾಪ್ಟರ್ 22 verse 37 ಅಲ್ಲಿ ಹೀಗೆ ಹೇಳ್ತದೆ, ನಿನ್ನ ದೇವರಾಗಿರುವ ಕರ್ತನನ್ನು. ಮ್ಯಾಥ್ಯೂ ಚಾಪ್ಟರ್ 22, ಮತ್ತಾಯ 22:37 ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಆಮೇಲೆ ಆಜ್ಞೆಯು ಮುಖ್ಯವಾದದ್ದು ಹಾ. ಮತ್ತು ಮೊದಲನೆಯದು. ಹಾ, ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದು. ಹಾಲೆಲೂಯ. ಇದಕ್ಕೆ ಸಮಾನನಾದಂತ ಇನ್ನೊಂದು ಆಜ್ಞೆ ಉಂಟಂತೆ. ಇದಕ್ಕೆ ಸಮಾನವಾದಂತ ಆಜ್ಞೆ ಅರ್ಥ ಆಗ್ತದೆ ಏನಾದ್ರು? ಫಸ್ಟ್ ದೇವರನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಇದಕ್ಕೆ ಸಮಾನದ ಇನ್ನೊಂದು ಆಜ್ಞೆ ಉಂಟಂತೆ. ಯಾವುದು? ನೆರೆಯವರನ್ನ ಹೇಗೆ ಪ್ರೀತಿಸಬೇಕಂತೆ? ನಿನ್ನ ನೆರೆಯವರನ್ನ ನಿನ್ನಂತೆ. ಅಲ್ಲಿ ಕ್ರಿಸ್ತನು ಪ್ರೀತಿಸಿದ ಹಾಗೆ ತಿಳ್ಕೊಳ್ಳಿ, ಒಂದೊಂದಕ್ಕೆ ಅರ್ಥ ಉಂಟು. ಇಲ್ಲಿ ನಿನ್ನ ನೆರೆಯವರನ್ನು, ನಿನ್ನನ್ನ ನೀನು ಹೇಗೆ ಪ್ರೀತಿಸಿಕೊಳ್ತಾ ಇದ್ದೀಯೋ ಅದೇ ಪ್ರಕಾರ ಏನ್ ಮಾಡು? ನಿನ್ನ ನೆರೆಯವನನ್ನ ಪ್ರೀತಿಸು. ಹಾಲೆಲೂಯ. ಅನೇಕ ಸಾರಿ ಅನೇಕ ಕರುಣೆಯ ವಿಚಾರದಲ್ಲಿ ನಾನು ಆಪರೇಟ್ ಆಗ್ಲಿಕ್ಕೆ ಕಾರಣ ಇದೇ ವರ್ಡ್. ನಂದೊಂದು ಥಾಟ್ ಬರೋದು, ನಾನು ಅವರ ಮುಂದೆ ಹಿಂದೆ ಎಲ್ಲ ನೋಡ್ತೇನೆ. ಓಕೆ, ಏನಾದ್ರು ಮುಂದೆ ಹಿಂದೆ ಮತ್ತು ಸಪೋರ್ಟರ್ಸ್ ಅದಿದೆ ಇದ್ದರೆ ನಾನು ದೂರದಲ್ಲಿರ್ತೇನೆ. ಸಮ್ಟೈಮ್ಸ್ ಯಾರು ಇಲ್ಲದಿರುವಲ್ಲಿ ನನಗೆ ಏನಾಗ್ತದೆ ಗೊತ್ತುಂಟ? ನಿನ್ನಂತೆಯೇ ಪ್ರೀತಿಸು. ಅವರ ಸ್ಥಾನದಲ್ಲಿ ನಾನಿದ್ರೆ, ನಾನೇ ಅವರಾಗಿದ್ರೆ ನಾನೇನು ಹೇಗೆ ಒದ್ದಾಡ್ತೇನೆ, ಹೇಗೆ ಹೆಲ್ಪ್ಗೋಸ್ಕರ ನಿರೀಕ್ಷಿಸ್ತಾ ಇದ್ದೆ ನಾನು, ಆ ಭಾವನೆ ಬರೋದು. ಯಾಕಂದ್ರೆ ಈ ವಾಕ್ಯ ಇವತ್ತು ನಿನ್ನೆಲ್ಲ ನನಗೆ ಮಾತಾಡಿದ್ದು ನನ್ನ ರಕ್ಷಣೆಯ ದಿನದ ಪ್ರಾರಂಭ ದಿನಗಳಲ್ಲಿ ಬಹಳಷ್ಟು ಈ ವಾಕ್ಯ ಮಾತಾಡಿದೆ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಖಾಲಿ ನಮ್ಮ ಜನರು ಎಂಬಂತ ಸ್ವಾರ್ಥ ಭಾವನೆ ಇಲ್ಲ. ಪ್ರೀತಿಯ ವಿಷಯದಲ್ಲಿ ಅಜ್ಞರು ಸಿಕ್ಕಿದ್ರು ಕೂಡ
ನನಗೆ ಒಂದೇ ಥಾಟ್ ಬರೋದು. ಕೆಲವರು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ನನಗೆ ಥಾಟ್ ಬರೋದು ನೋಡಿ, ಅದ್ರಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಬಟ್ ವಿಸ್ಡಮ್ ಬೇಕು, ದೇವರ ಲೀಡಿಂಗ್ ಬೇಕು. ಪ್ಲಸ್ ಇದೆ ಮೈನಸ್. ಈ ರೋಡಲ್ಲಿ ಹೋಗೋರನ್ನು ರಾತ್ರಿ ಎಲ್ಲ ಗಾಡಿಯಲ್ಲಿ ತಕೊಂಡು ಬಂದ್ರೆ ಎಲ್ಲ ಹಿಂದೆ ಕೆಲವರು ಈಗ ಇರುವವರು ಸೇರ್ತಾರೆ. ಅದಕ್ಕೆ ದೇವರ ಪ್ರೇರೇಪಣೆ, ನಾನು ಯಾವಾಗಲೂ ಹೇಳೋದುಂಟು, ಏನ್ ಮಾಡಿದ್ರು ಪ್ರೇರೇಪಣೆ ಅಂತ ಮಾಡ್ಬೇಕು. ಆದರೂ ಕೂಡ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸುವಾಗ ನಿಜವಾಗಿಯೂ ನಾನು ಅವನ ಸ್ಥಾನದಲ್ಲಿ ಆ ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ದೇನೆ ಅನ್ನುವಾಗ, ಓ ನನಗೆ ಏನಾಗ್ತದೆ ಗೊತ್ತಂತ, ಬಿಸಿಲು ಆ ಬೇನೆ, ಆ ಬಿಸಿಲಿನ ಬೇಗೆ ಏನಂತ ಗೊತ್ತಾಗ್ತದೆ. ನನ್ನಂತೆಯೇ ಅನ್ನುವಂತ ಭಾವನೆ ಇಲ್ಲದಿರುವಾಗ ಇದೆಲ್ಲ ಗೊತ್ತಾಗೋದಿಲ್ಲ. ಇರಲಿ, ನಾನು ನನ್ನದಕ್ಕೆ ಖುಷಿ ಪಡ್ತೇನೆ, ನನಗೆ ಕೊಟ್ಟಿದ್ದಾನೆ ದೇವರು. ಸ್ತೋತ್ರ 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 ಸ್ತೋತ್ರ, ಒಳ್ಳೇದೇ, ಸ್ತೋತ್ರ ಖಂಡಿತವಾಗಿ ಸಲ್ಲಿಸಬೇಕು. ಆದ್ರೆ ಅದರ ಜೊತೆ ಇದನ್ನು ಮರೆತು ಬಿಡಬಾರದು. ಕ್ರಿಸ್ತನ ಹಾಗೆ ಪ್ರೀತಿಸ್ಬೇಕಂದ್ರೆ ಒಬ್ಬರು ಮೇಲೆ ಬರೋದಕ್ಕಾಗಿ ತಾನು ಬರಿದಾಗ್ಲಿಕ್ಕೂ ರೆಡಿ ಇರಬೇಕು. ನಿನ್ನಂತೆಯೇ ಪ್ರೀತಿಸು ಅನ್ನುವಾಗ ಅರ್ಥ ಏನ್ ಗೊತ್ತಂತ, ನಾವು ಹೇಗೆ ನಮ್ಮ ಸುಖವನ್ನು ಬಯಸ್ತೇವ, ಒಬ್ಬ ಆ ಸುಖದಲ್ಲಿಲ್ಲ, ನಿಜವಾಗಿ ತಪ್ಪಲ್ಲಿದ್ದಾನೆ, ಅವನ ಹತ್ರ ಸಾಧ್ಯನೇ ಇಲ್ಲ. ಅವನು ಜೆನ್ವಿನ್ ಪರ್ಸನ್ ಆಗಿರುತ್ತಾದ್ರೆ ಅಂದ್ರೆ ಅವನು ನಿಜ. ಕೆಲವರು ಬರ್ತಾರೆ, ಏನ್ ಗೊತ್ತುಂಟ, ಸ್ವಲ್ಪ ಕೊಳೆ ಎಲ್ಲ ಇರ್ತದೆ, ಮುಖ ಎಲ್ಲ ತೊಳೆದು ಸ್ನಾನ ಎಲ್ಲ ಮಾಡಿ ಮುಂಚಿನ ದಿವಸ ಕುಡಿದು ತೋಡಲ್ಲಿ ಬಿತ್ತು ಎದ್ದು ಮತ್ತೆ ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಂಡು ಬಂದು ಎಂಟಲೆ ಕಷ್ಟ ಉಂಟು ಕೊಡ್ಲೆ ಅಂದ್ರೆ, ಒಮ್ಮೆ ಎನ್ಲೆಕ್ಕ ಯಾರು ಒಮ್ಮೆನ ಸ್ನಾನ ಅಂತ ಎನಿಸ್ಲಿಕ್ಕೆ ಹೋಗ್ಬೇಡಿ, ಕುಡಿದು ಬಿಡ್ಬೇಕಂತ. ಒಮ್ಮೆ ಲೆಕ್ಕ ಯಾನಿರ್ತದಿಂದ ಒಮ್ಮೆಗೆ ಕಷ್ಟ ಆಯ್ ಕಷ್ಟದ ಚರ್ಬಿ. ಕೆಲವು ಚರ್ಬಿ ಪಾರ್ಟಿಗಳು ಕೂಡ ಇರ್ತದೆ, ಕೆಲವು ಕಷ್ಟದ ಪಾರ್ಟಿಗಳು ಇರ್ತದೆ. ಬೆಸ್ಟ್ ಥಿಂಗ್ ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳಬೇಕು. ಹೋಲಿ ಸ್ಪಿರಿಟ್ ಕಂಪ್ಯಾಷನ್ ಮೂವಾಗ್ಲೂ ಕೂಡ ತುಂಬಾ ಪೆಟ್ಟು ತಿಂದಿದ್ದೇನೆ. ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳುತ್ತೆ. ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳುವಾಗ ಹೋಲಿ ಸ್ಪಿರಿಟ್ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸುವಂತ ಗೈಡರ್ ಅವರು. ಹಾಲೆಲೂಯಾ, ಹಾಲೆಲೂಯಾ. ಅವರು ತಿಳಿಸ್ತಾರೆ, ನೀನು ಹೋಗ್ಬೋದು, ನೀನು ಮಾಡ್ಬೋದು, ಇಲ್ಲೆಲ್ಲ ಮಾಡಬೇಡ, ಅದು ಸಹ ತಿಳಿಸ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಅಂತ. ಬ್ಯಾಲೆನ್ಸಿಂಗ್ ಅಂತ ಹೇಳಿದ ನಂತರ ನಾನೇ ಬ್ಯಾಲೆನ್ಸಿಂಗ್ ಅನ್ನು ತೋರಿಸಿ ಅಂದರೆ ಹೇಗೆ ಅಲ್ವಾ? ಹಾಲೆಲೂಯ. ಅದು ಏನೇ ಇರಲಿ, ನಿಮ್ಮ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಇದಕ್ಕೆ ಸಮಾನನಾದ ಎರಡನೇ ಆಜ್ಞೆ ಒಂದುಂಟು. ಅದು ಯಾವುದಂದ್ರೆ, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕೆಂಬುದಾಗಿ. ಹಾಲೆಲೂಯ. ಇದು ಮೊದಲನೇ ಆಜ್ಞೆ. ಮೊದಲನೇ ಆಜ್ಞೆ ಯಾವುದು? ದೇವರನ್ನು ಪ್ರೀತಿಸುವಂಥದ್ದು. ದೇವರನ್ನು ಯಾವ ರೀತಿ ಪ್ರೀತಿಸುವಂತ ವಿಚಾರ ಬರ್ತಿದೆ ಆ ವಾಕ್ಯ? ಟೋಟಲ್ ಸ್ಪಿರಿಟ್, ಸೋಲ್, ಬಾಡಿಯ ಒನ್ನೆಸ್ ನೊಂದಿಗೆ, ಆ ಐಕ್ಯತೆಯೊಂದಿಗೆ ದೇವರನ್ನು ಪ್ರೀತಿಸುವಂಥದ್ದು. ಪೂರ್ಣ ಹೃದಯ ಅನ್ನುವಾಗ ಅದು ಸ್ಪಿರಿಟ್ಗೂ ಕೂಡ ಸಂಬಂಧಪಡೋದು. ಹೃದಯ ಅನ್ನುವಾಗ ಸ್ಪಿರಿಟ್ಗೂ ಅನ್ವಯಿಸುವಂಥದ್ದು. ಪ್ರಾಣ ಅಲ್ವಾ, ಬುದ್ಧಿ, ಬುದ್ಧಿ ಪ್ರಾಣ ಅನ್ನುವಾಗ ಮನಸ್ಸಿಗೆ ಅನ್ವಯಿಸುವಂಥದ್ದು. ಶಕ್ತಿ ಅನ್ನುವಾಗ ಅದು ಶರೀರಕ್ಕೂ ಅನ್ವಯಿಸುವಂಥದ್ದು, ಬೇರೆ ವಿಷಯಗಳಿಗೂ ಅನ್ವಯಿಸುವಂಥದ್ದು. ಇಲ್ಲಿ ನೋಡುವುದಾದ್ರೆ ದೇವರನ್ನು ನಾವು ಪೂರ್ಣವಾಗಿ ಪ್ರೀತಿಸ್ಬೇಕಂತ ಹೇಳ್ತದೆ. ಹಾಲೆಲೂಯ. ಕೇಳಿದ್ರೆ ಅದಕ್ಕೆ ಸಮಾನನಾದ, ಅದಕ್ಕೆ ಸರಿ ಸಮಾನವಾದ ಆ ಒಂದು ಆಜ್ಞೆ ಯಾವುದು? ನೆರೆಯವರನ್ನು ನಮ್ಮಂತೆ, ನಮ್ಮ ನೆರೆಯವರನ್ನ ಪ್ರೀತಿಸುವುದು. ಅದಕ್ಕೆ ಸಮಾನವಾದಂತ ಆಜ್ಞೆ ಅಂತೆ. ಅದು ಹೇಗೆ ಸಾಧ್ಯ? ಏನಾದ್ರೂ ಅರ್ಥ ಆಗ್ತಾ ಉಂಟಾ? ಏನಾದ್ರೂ ಅರ್ಥ ಆಗ್ತಾ ಉಂಟಾ? ದೇವರನ್ನು ಪ್ರೀತಿಸುವ ಆಜ್ಞೆಯಲ್ಲಿ ಅದಕ್ಕೆ ಸಮಾನವಾದದ್ದು ನೆರೆಯವರನ್ನು ಪ್ರೀತಿಸುವುದಂದ್ರೆ ಅರ್ಥ ಆಗ್ತದೆಯೋ ಅರ್ಥ ಆಗುದಿಲ್ಲೋ ಗೊತ್ತಿಲ್ಲ. ಆದ್ರೆ ಒಂದಂತ ಹೇಳ್ತಾರೆ, ನಿಜವಾಗಿ ಸಮಾನತೆ ಹೇಗೆ ತೋರಿಸಬಹುದಂದ್ರೆ ಒಂದು ಹೇಳ್ತಾರೆ ಕೇಳಿ. ದೇವರನ್ನು ಪರಿಪೂರ್ಣವಾಗಿ ಪ್ರೀತಿಸುವವನು ಏನ್ ಮಾಡ್ತಾನೆ ಗೊತ್ತುಂಟ? ದೇವರ ಮಾತುಗಳಿಗೆ ವಿಧೇಯನಾಗಿ ಜೀವಿಸ್ತಾನೆ. ನೋಡ್ರಿ, 1ನೇ ಯೋಹಾನದಲ್ಲಿ, 1ನೇ ಯೋಹಾನ ಅದರಲ್ಲಿ 4ನೇ ಅಧ್ಯಾಯ, 5ನೇ ಅಧ್ಯಾಯ 2ನೇ ವಚನ, 5ನೇ ಅಧ್ಯಾಯ 1 ಮತ್ತು 2ನೇ ವಚನ ಮತ್ತು 3, 1, 2, ನೀವು 5 ಸಾಕಿಬಿಡು, 1 ರಿಂದ 5. ಓಕೆ. 5ನೇ ಅಧ್ಯಾಯ 1 ರಿಂದ 5 ವಚನ ನೋಡ್ರಿ. ಯೇಸು
ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ಹಾ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಹಾ ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವರ ತಂದೆಯಿಂದ ಹುಟ್ಟಿದವರೆಲ್ಲರನ್ನೂ ಪ್ರೀತಿಸ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ಹಾಲೆಲೂಯಾ. ಹೇಗೆ ತಿಳ್ಕೊಳ್ತೇವಂತೆ? ನಾವು ದೇವರನ್ನು ಕೆಳಗೆ ಮಾಡಿ, ದೇವರನ್ನು ಪ್ರೀತಿಸಿ ಎರಡನೇ ವಚನ, ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ಅಲ್ವಾ, ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳ್ಕೊಳ್ಳುತ್ತೇವೆ ಅಂತೆ. ಅರ್ಥ ಆಗ್ತಾ? ಯಾರು ದೇವರನ್ನು ಪ್ರೀತಿಸ್ತಾನೋ ಅವ ಮಾತ್ರ ಸಾಧ್ಯ ತನ್ನ ನೆರೆಯವನನ್ನ ಅಥವಾ ಇತರರನ್ನ ಪ್ರೀತಿಸಲಿಕ್ಕೆ, ಅವನಿಗೆ ಮಾತ್ರ ಸಾಧ್ಯ ಆಗ್ತದೆ. ಯಾರು ನಿಜವಾಗಿ ದೇವರನ್ನು ಪ್ರೀತಿಸ್ತಾರೋ ಅವರಿಗೆ ಮಾತ್ರ ಸಾಧ್ಯ ಆಗ್ತದೆ. ಅಂತ ವ್ಯಕ್ತಿಗಳು ಮಾತ್ರ ಏಬಲ್ ಆಗ್ತಾರೆ ಇತರರನ್ನ ಪ್ರೀತಿಸಲಿಕ್ಕಾಗಿ. ಇನ್ನೊಮ್ಮೆ ನಾನು ಓದ್ತೇನೆ, ನಾವು ದೇವರ ಮಕ್ಕಳನ್ನು ಪ್ರೀತಿಸ್ತೇವೆ ಎಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳ್ಕೊಳ್ಳುತ್ತೇವೆ. ಹಲ್ಲೆಲೂಯಾ. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ದೇವರ ಮೇಲಿನ ಪ್ರೀತಿ ಅಂದ್ರೆ ನಾವು ಹೇಳ್ತೇವೆ, ಐ ಲವ್ ಯು ಜೀಸಸ್, ಲವ್ ಯು ಗಾಡ್, ಲವ್ ಯು ಜೀಸಸ್, ಲವ್ ಯು ಲವ್ ಯು ಲವ್ ಯು ಅಂತ ಹೇಳ್ತೇವೆ ಬಾಯಲ್ಲಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಬಾಯಲ್ಲಿ ಎಷ್ಟು ಸಹ ಹೇಳ್ಬೋದು, ಇರ್ಲಿ ಒಂದು ಉದ್ದೇಶಕ್ಕಾಗಿ ಅದಕ್ಕೆ ಸರಿ ಆಗ್ತದೆ. ಆದ್ರೂ ಕೂಡ ಕ್ರಿಯೆಯಲ್ಲಿ ಇಲ್ಲದಿದ್ರೆ, ದೇವರನ್ನು ಪ್ರೀತಿಸುವುದಂದ್ರೆ ದೇವರ ಮಾತುಗಳಲ್ಲಿ ನಮ್ಮ ಜೀವಿತ ಕಾಣಿಸಿಕೊಳ್ಳುವುದು, ಆತನ ಆಜ್ಞೆಗಳಲ್ಲಿ ನಮ್ಮ ಜೀವಿತ ಕಾಣಿಸಿಕೊಳ್ಳುವುದು. ಹಲ್ಲೆಲೂಯಾ. ನೋಡ್ರಿ, ಯೋಹಾನ ಸುವಾರ್ತೆ 15:9 ಅಲ್ಲಿ ಕೂಡ ಒಂದು ಮಾತನ್ನು ನೋಡುವಾಗ, ಯೋಹಾನ ಸುವಾರ್ತೆ 15:9 ವಚನ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. 10 ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿದೆ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ, ನೋಡಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಹಾಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದು. ನೀವು 15ನೇ ಅಧ್ಯಾಯ ಯೋಹಾನ 9 ಮತ್ತು 10ನೇ ವಚನ. ಹಲ್ಲೆಲೂಯಾ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೇನೆ, ಅದರಿಂದ ನಾನು ಆತನು ಪ್ರೀತಿಸ್ತಾ ಇದ್ದೇನೆ. ಅದೇ ಪ್ರಕಾರ ನೀವು ಏನ್ ಮಾಡ್ರಿ, ನನ್ನ ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದು. ಹಾಗಾದ್ರೆ ಅರ್ಥ ಆಯ್ತಾ? ದೇವರನ್ನು ಪ್ರೀತಿಸುವುದಂದ್ರೆ ಏನು? ದೇವರ ಮಾತನ್ನು ಕೈಕೊಂಡು ನಡೆಯುವುದು. ನಾನು ಹೇಳ್ತೇನೆ, ಪ್ರಿಯ ದೇವರಿಗೆ ಒಂದು ಕ್ಷಣ ಮಕ್ಕಳನ್ನೆಲ್ಲ ಬಿಡಿ, ಮಕ್ಕಳನ್ನು ಕಂಟ್ರೋಲ್ ಮಾಡಿಲ್ಲ. ಓಕೆ, ದೇವರನ್ನು ಪ್ರೀತಿಸುವುದಂದ್ರೆ ಮತ್ತೇನಲ್ಲ. ಹಲ್ಲೆಲೂಯಾ. ಖಾಲಿ ನಾವು ಸಾಂಗ್ ಅಲ್ಲಿ ಹೇಳ್ತೇವೆ, ನಾನಿನ್ನನೇ ಪ್ರೀತಿಸುವೆ ಅಂತ ಹೇಳಿ ನನ್ನ ಸಹೋದರನನ್ನು ದ್ವೇಷ ಮಾಡ್ತಾ ಇದ್ದೇನೆ, ವೈರತ್ವ ಬೆಳೆಸಿಕೊಳ್ತಾ ಇದ್ದೇನೆ ಅಂದ್ರೆ ತಿಳ್ಕೊಳ್ಳಿ, ನಾನು ಹೇಳುವುದಲ್ಲ ಅಥವಾ ನೀವು ನನಗೆ ಹೇಳುವುದಲ್ಲ, ನನಗೆ ನಿಮಗೆ ಬೈಬಲ್ ಹೇಳ್ತಾ ಇದೆ, ನೀನು ದೇವರನ್ನು ಪ್ರೀತಿಸುವವನಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಂತ ಹೊಸ ಆಜ್ಞೆ ಇದು, ದೇವರಿಂದ ಬಂದಂತ ಒಂದು ಆಜ್ಞೆ. ಯಾವ ಆಜ್ಞೆ? ದೇವರನ್ನು ಪ್ರೀತಿಸಬೇಕು, ನಿನ್ನ ನೆರೆಯವನನ್ನು ಕೂಡ ಪ್ರೀತಿಸಬೇಕು. ಹಲ್ಲೆಲೂಯಾ. ಈಗ ದೇವರನ್ನು ಪ್ರೀತಿಸುವುದಾದ್ರೆ ನಾನು ಆತನ ಮಾತುಗಳನ್ನು ಕೈಕೊಂಡು ನಡೀತೇನೆ, ಆತನಿಗೆ ನಾನು ಟೋಟಲ್ ಆಗಿ ಸರೆಂಡರ್ ಆಗ್ತೇನೆ. ಹಲ್ಲೆಲೂಯಾ. ಆದ್ರಿಂದ ಯೇಸು ಸ್ವಾಮಿಯಲ್ಲಿ ಈ ಜೀವಿತ ಇತ್ತು. ಆತ ನಿಜವಾಗಿ ನಾನು ಇಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಹೇಳಿದ್ದನ್ನು ಬರೆದದ್ದು ಮಾತ್ರವಲ್ಲ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆಯುವನಾದ್ದರಿಂದ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ, ಆಗ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ಖಾಲಿ ಹೇಳಿದ್ದು ಮಾತ್ರವಲ್ಲ, ಆತನ ಜೀವಿತದಲ್ಲಿ ಆತನು ಬೋಧಿಸಿದ್ದಾನೆ. ಎಲ್ಲಿ ಬೋಧಿಸಿದ್ದಾನೆ? 5ನೇ ಅಧ್ಯಾಯ 43, 44, 45ನೇ ವಚನದಲ್ಲಿ ನೋಡುವಾಗ, ಮತ್ತಾಯ 5, 43, 44, 45 ಓದುವಾಗ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಅಲ್ವಾ? ಅಲ್ಲಿ ಹೇಳಿದಾನ
ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44-45 ಅಲ್ಲ, 44-45. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಏನ್ ಮಾಡ್ರಿ ಅಂತೆ? ವೈರಿಗಳನ್ನು ಪ್ರೀತಿಸಿ. ಯೇಸ್ವಾಮಿ ಅದನ್ನು ಮಾಡಿದ್ದಾನ ಇಲ್ವಾ? ಮಾಡಿದ್ದಾನ ಇಲ್ವಾ? ಅದನ್ನು ಮಾಡಿದ್ದಾನೆ. ಎಲ್ಲಿ ಕಾಣ್ತದೆ? ಶಿಲುಬೆಯಲ್ಲಿ ಪ್ರಾಣ ಕೊಡುವಾಗ ಆತನ ವೈರಿಗಳು ಮುಂದೆ ನಿಂತಿದ್ದಾರೆ, ಆತನನ್ನು ಇರಿದವರಲ್ಲಿ ನಿಂತಿದ್ದಾರೆ. ಆತನ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಾರೆ ಅವರಿಗೆ ಅರಿಯರು ಎಂಬುದಾಗಿ. ಬಟ್ ಇದರಲ್ಲಿ ಯೇಸುವಿನ ಬಾಯಲ್ಲಿ ಮಾತ್ರ ಇದ್ದದಲ್ಲ, ಯೇಸುವಿನ ಜೀವಿತದಲ್ಲಿ ಕೂಡ ಬಾಯಲ್ಲಿದ್ದ ಮಾತು ಜೀವಿತವೇ ಆಗಿತ್ತು. ಹಲ್ಲೆಲೂಯಾ. ನಾವು ಸಭೆ ಒಂದು ಪ್ರಾಕ್ಟೀಸ್ ಮಾಡೋಣ, ನಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬಾಯಲ್ಲಿ ಬೇಡ, ಫಸ್ಟ್ ನಮ್ಮ ಲೈಫಲ್ಲಿ ನಮ್ಮ ನಡತೆಯಲ್ಲಿ ಪ್ರಾಕ್ಟೀಸ್ ಮಾಡೋಣ, ಮತ್ತೆ ಹೇಳೋಣ ದಿಸ್ ಇಸ್ ಜೀಸಸ್. ಹಲ್ಲೆಲೂಯಾ. ಇದು ಯೇಸುವಿನ ಮಾದರಿ. ಆತನು ಏನಾಗಿದ್ದಾನೋ ಅದನ್ನೇ ಆತನು ಬೋಧಿಸಿದ. ಹಲ್ಲೆಲೂಯಾ. ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ, ಅದೇ ಆತನೆಂಬುದಾಗಿ ಶಿಲುಬೆಯಲ್ಲಿ ನಮಗೆ ಕಾಣಿಸಲ್ಪಡ್ತಾ ಉಂಟು. ಹಲ್ಲೆಲೂಯಾ. ಶಿಲುಬೆ ಮಾತ್ರ ಅಲ್ಲ, ಆತನನ್ನು ಹಿಡಿಲಿಕ್ಕೆ ಬಂದಾಗದಿಂದ ಶಿಲುಬೆ ಮರಣದವರೆಗೂ ಕೂಡ ಕಾಣಿಸಲ್ಪಡ್ತಾ ಉಂಟು. ನೀವೆಂತ ಹೇಳ್ತೀರಿ? ಆತನನ್ನು ಹಿಡಿಲಿಕ್ಕೆ ಸಾಧ್ಯ ಅಂತ? ಎಂತ ಒಂದು ಆತ್ಮಿಕ ಪವರ್ ಆತನಲ್ಲಿತ್ತು. ಆತನ ಮಾತಿನಲ್ಲೇ 12 ಗಣ ದೂತರುಗಳು ಬರ್ತವೆ. ಎಷ್ಟೋ ಸಾವಿರ ದೂತರುಗಳನ್ನು ಕೇಳಿಕೊಳ್ತಾ ಇದ್ರು ತಂದೆ ಹತ್ರ, ಕಲಿಸ್ತಾ ಇದ್ದ. ಆತನ ಎಷ್ಟು ಭರವಸೆ ಇತ್ತು. ಆಪರೇಟ್ ಆಗ್ಲಿಲ್ಲ, ಬರಿದು ಮಾಡಿಕೊಂಡಿದ್ದಾನೆ. ಯಾಕೆ? ಶ್ರಮಿಸಿದ್ದಾನೆ. ಒಂದು ವೇಳೆ ಆಪರೇಟ್ ಆಗ್ತಾ ಇದ್ರೆ ರಕ್ಷಣೆ ಇಲ್ಲ, ನಾನು ಇವ್ರ ಮೇಲೆ ಬರ್ಲಿಕ್ಕಿಲ್ಲ ಅಲ್ವಾ? ತನ್ನನ್ನು ತಗ್ಗಿಸಿಕೊಂಡ, ವೈರಿಗಳನ್ನ ಪ್ರೀತಿಸಿದ, ಅವರಿಗೋಸ್ಕರ ಪ್ರಾರ್ಥಿಸಿದ. ತಂದೆಯೇ ಅವರನ್ನ ಶ್ರಮಿಸು. ಜೀಸಸ್ ಲೈಫ್ ಬಾಯಲ್ಲಿ ಸೆಕೆಂಡರಿ, ಕೃತ್ಯದಲ್ಲಿ ಫಸ್ಟ್. ಹಲ್ಲೆಲೂಯಾ. ನಾನೊಂದು ವಿಷಯ ಹೇಳ್ತೇನೆ, ಬಾಯಲ್ಲಿ ಎಷ್ಟು ಕಡಿಮೆ ಇದ್ರೂ ತೊಂದರೆ ಇಲ್ಲ, ಕೃತ್ಯದಲ್ಲಿ ಕಡಿಮೆ ಬೇಡ. ನಮ್ಮ ಕೃತ್ಯದಲ್ಲಿ, ಹಲ್ಲೆಲೂಯಾ, ನಿಮ್ಮ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಕಾಣಿಸಿಕೊಳ್ಳಲಿ ಎಂಬುದಾಗಿ ಪತ್ರಿಕೆಯನ್ನು ನಾವು ಓದ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಅಲ್ಲೇ ಕನ್ಕ್ಲೂಷನ್ ಇಷ್ಟಪಡ್ತೇನೆ ನೋಡ್ರಿ. ಈಗ ಆಜ್ಞೆ ಅನ್ನುವಾಗ, ಹಲವು ಒಡಂಬಡಿಕೆಯ ಆಜ್ಞೆಗಳನ್ನು ನಾವು ನೋಡುವಾಗ ಅದರಲ್ಲಿ ಕೂಡ ಎಷ್ಟು ಅಪ್ಪಣೆ ಇದೆ, ಎಷ್ಟು ಅಪ್ಪಣೆ ಇದೆ. ಇವತ್ತು ಅನೇಕರು ತಪ್ಪಾಗಿ ಆಲೋಚನೆ ಮಾಡ್ತಾರೆ. ಏನು ಗೊತ್ತಿಲ್ಲ, ಧರ್ಮಶಾಸ್ತ್ರ ಇಲ್ಲ, ಧರ್ಮಶಾಸ್ತ್ರ ಇಲ್ಲ, ಧರ್ಮಶಾಸ್ತ್ರ ಪಾಲಿಗೆ ಸತ್ತಿದ್ದೇವೆ. ಕೆಲವರು ಹೇಳೋದು ಧರ್ಮಶಾಸ್ತ್ರ ನಮ್ಮ ಪಾಲಿಗೆ ಸತ್ತಿದೆ ಅಂತ. ಧರ್ಮಶಾಸ್ತ್ರ ಇಲ್ಲ ಅಂತ. ಹಲೋ, ಅರ್ಥ ಮಾಡಿಕೊಳ್ಳಿ. ಧರ್ಮಶಾಸ್ತ್ರ ಅಂದ್ರೆ 2 ಭಾಗ ಬರ್ತದೆ, 2 ಭಾಗ. ಅದರಲ್ಲಿ ಒಂದು ನೈತಿಕ ಧರ್ಮಶಾಸ್ತ್ರ, ಮತ್ತೊಂದು ಆಚಾರಬದ್ಧ ಧರ್ಮಶಾಸ್ತ್ರ. ಆಚಾರಬದ್ಧ ಧರ್ಮಶಾಸ್ತ್ರ ಏನು ತೋರಿಸ್ತಾ ಇತ್ತಂದ್ರೆ ಕ್ರಿಸ್ತನ ಕುರಿತಾಗಿ ತೋರಿಸ್ತಾ ಇತ್ತು. ಕ್ರಿಸ್ತನ ಬರುವಿಕೆ, ಕ್ರಿಸ್ತನ ಯಜ್ಞಾರ್ಪಣೆ, ಈ ವಿಧಿ ವಿಧಾನಗಳೆಲ್ಲ ಉಂಟಲ್ಲ, ದೇವಾಲಯದಲ್ಲಿ ಹೋಗಿ ಆ ದೋಷ ಪರಿಹಾರ ಯಜ್ಞ, ಈ ದೋಷ ಪರಿಹಾರ ಯಜ್ಞ, ಅದೆಲ್ಲ ಬರ್ಲಿಕ್ಕಿರುವಂತ ಕ್ರಿಸ್ತನನ್ನು ತೋರಿಸೋದು ಆಚಾರಬದ್ಧ ಧರ್ಮಶಾಸ್ತ್ರ. ಅಥವಾ ಧರ್ಮಶಾಸ್ತ್ರದೊಳಗೆ ಏನು ಆಚಾರ ವಿಚಾರಗಳು ಅಡಕವಾಗಿದೆಯೋ ಅದು ಕ್ರಿಸ್ತನನ್ನು ತೋರಿಸುತ್ತಿದ್ದ ಸಂಗತಿಗಳಾದ್ರಿಂದ, ಕ್ರಿಸ್ತನು ಬಂದು ಅದನ್ನು ನೆರವೇರಿಸಿದ್ರಿಂದ ಇವತ್ತು ಆ ಭಾಗದ ಧರ್ಮಶಾಸ್ತ್ರ ಇಲ್ಲ, ಒಂದು ಭಾಗ ಇಲ್ಲ. ಆದ್ರೆ 10 ಅಪ್ಪಣೆ ಅಂದ್ರೆ ನೈತಿಕ ಧರ್ಮಶಾಸ್ತ್ರ ಇದ್ದೇ ಇದೆ. 10 ಅಪ್ಪಣೆ ಇದ್ದೇ ಇದೆ. 10 ಅಪ್ಪಣೆ ಇದೆ. ನಾನು ಹೇಳ್ತೇನಲ್ಲ, ಯಾವಾಗಲೂ 2 ಭಾಗಗಳು ಗುರುತಿಸುವುದು. ಒಂದು ದೇವರನ್ನು ಪ್ರೀತಿಸುವುದರ ಕುರಿತಾಗಿ, ಇನ್ನೊಂದು ಭಾಗ ಮನುಷ್ಯರನ್ನು ಪ್ರೀತಿಸುವುದರ ಕುರಿತಾಗಿ. 6 ಅಪ್ಪಣೆಗಳು ದೇವರನ್ನು ಪ್ರೀತಿಸುವ ಕುರಿತಾಗಿ, 4 ಅಪ್ಪಣೆಗಳು ಅಲ್ವಾ? 4 ಮನುಷ್ಯರನ್ನ ಪ್ರೀತಿಸುವುದರ ಕುರಿತಾಗಿ. ಅರ್ಥ ಮಾಡ್ಕೊಳ್ಳಿ. ಅದೇ ಆ ಅಪ್ಪಣೆಗಳು ಹೋಗ್ಲಿಲ್ಲ. ಧರ್ಮಶಾಸ್ತ್ರದಲ್ಲಿ ಬರೆದಂತಹ ಆಜ್ಞೆಗಳು ಕ್ರಿಸ್ತನು ಬಂದರೂ ಕೂಡ ಹೋಗ್ಲಿಲ್ಲ. ಕ್ರಿಸ್ತನು ಏನು ಮಾಡಬೇಕಂತ ಅದನ್ನು ಮಾಡಿದ್ದು, ಅದು ಹೋಗಿದೆ. ಇವತ್ತು ನಾನು ನೀವೀಗ ಇಲ್ಲಿ ದೇವಾಲಯಕ್ಕೆ ಬರ್ತೀರಿ, ಬರುವಾಗ ನೀವು ಪಾರಿವಾಳ ತರ್ತೀರಾ, ಕುರಿಗಳನ್ನು ತರ್ತೀರಾ? ಯಾಕೆ? ಆಚಾರ ವಿಚಾರ. ಒಂದು ದೊಡ್ಡ ಅಲ್ಲಿ ನಾನೊಂದು ಬಾತುಕೋಳಿಗೆ
ಟ್ಯಾಂಕ್ ಇಟ್ಟಿದ್ದೇನೆ, ಅದನ್ನ ಕೈಕಾಲು ತೊಳ್ಕೊಂಡ್ ಬರ್ತೀರಾ? ಆ? ಇಲ್ಲ, ನೇರವಾಗಿ ಬರ್ತಾ ಇದ್ದೇವೆ. ಕ್ರಿಸ್ತನು ಮುಗಿಸಿದ್ದಾನೆ ನೋಡಿ, ಮಾಡಿದ್ದಾನೆ ಮಾಡಿದ್ದಾನೆ ಮುಗಿಸಿ, ಏನು ಮಾಡಿದ್ದಾನೆ ಏನು ಮುಗಿಸಿದ್ದಾನೆ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಅದನ್ನೇ ನಾವು ರಿಸೀವ್ ಮಾಡ್ಬೇಕು. ಹಲ್ಲೆಲೂಯಾ. ಕ್ರಿಸ್ತನೆಲ್ಲ ಮಾಡಿ ಮುಗಿಸಿದ್ದಾನೆ. ಇವತ್ತು ನಮಗಿಲ್ಲ, ಹಳೆ ಒಡಂಬಡಿಕೆ ಇಲ್ಲ ಅಂದ್ರೆ ಹಾಗಲ್ಲ ಪ್ರಿಯರೇ, ಹಾಗಲ್ಲ. ಹಳೆ ಒಡಂಬಡಿಕೆಯ ವಾಗ್ದಾನಗಳು ಬೇಕಂತೆ ನಮ್ಗೆ, ಹಳೆ ಒಡಂಬಡಿಕೆ ಆಶೀರ್ವಾದಗಳು ಬೇಕಂತೆ, ಹಳೆ ಒಡಂಬಡಿಕೆ ಬೇಡಂತೆ, ಅದು ಧರ್ಮಶಾಸ್ತ್ರ ಅಂತೆ. ಅದು ಅಲ್ಲ, ಹಾಗಲ್ಲ. ತಿಳ್ಕೊಳ್ಬೇಕು, ಸರಿಯಾಗಿ ತಿಳ್ಕೊಳ್ಬೇಕು. ನೈತಿಕ ಧರ್ಮಶಾಸ್ತ್ರ, ಆಚಾರಬದ್ಧ ಧರ್ಮಶಾಸ್ತ್ರ. ನೈತಿಕ ಧರ್ಮಶಾಸ್ತ್ರ ಅದು ನಿತ್ಯ ನಿರಂತರದವರೆಗೂ, ಅದು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂಥದ್ದು. ಹಲ್ಲೆಲೂಯಾ. ಅದಕ್ಕೆ ಅಳಿವೇ ಇಲ್ಲ. ಅದರಲ್ಲಿ ಮುಖ್ಯವಾದ ಭಾಗ ಯಾವುದಂದ್ರೆ ತಿಳ್ಕೊಳ್ಳಿ, ಹತ್ತಪ್ಪಣೆ. ಒಂದು ಭಾಗ ದೇವರನ್ನು ಪ್ರೀತಿಸುವಂಥದ್ದು, ಇನ್ನೊಂದು ಭಾಗ ಮನುಷ್ಯರನ್ನ ಪ್ರೀತಿಸುವಂಥದ್ದು. ಹಲ್ಲೆಲೂಯಾ. ಮನುಷ್ಯರನ್ನ ಪ್ರೀತಿಸುವಂಥದ್ದು ಅರ್ಥಕ್ಕೆ ಉಂಟ? ಹಲ್ಲೆಲೂಯಾ. ಈಗ ಹೊಸ ಒಡಂಬಡಿಕೆಗೆ ಬರುವಾಗ, ಯೇಸ್ವಾಮಿ ನಾನೊಂದು ಹೊಸ ಆಜ್ಞೆ ನಿಮ್ಗೆ ಹೇಳ್ತೇನೆ. ಯೇಸ್ವಾಮಿಯನ್ನು ಹೊಸ ಆಜ್ಞೆ ಹೇಳಿದಲ್ಲ, ಅದು ಹೊಸ ರೀತಿಯಲ್ಲಿ ಬೋಧಿಸಲ್ಪಟ್ಟದಷ್ಟೇ. ಯೇಸು ಸ್ವಾಮಿಗೆ ಅದರ ಪ್ರಕಟಣೆ ಇತ್ತು, ತಂದೆಯಾದ ದೇವರನ್ನು ಪ್ರೀತಿಸುವುದು ಮತ್ತು ಮನುಷ್ಯರನ್ನು ಪ್ರೀತಿಸುವುದು. ಯೇಸು ಸ್ವಾಮಿ ಒಂದು ಪಾಯಿಂಟ್ ಇಟ್ಕೊಂಡು ರೆವಲ್ಯೂಷನ್ ಹೇಳಿಬಿಡ್ತಾ ಇದ್ದಾನೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಹಲ್ಲೆಲೂಯಾ. ಆತನಿಗೆ ಗೊತ್ತಿತ್ತು, ತಂದೆಯಾದ ದೇವರನ್ನು ನಿಜವಾಗಿ ಪ್ರೀತಿಸುವವನು ಮಾತ್ರ ಆತನ ಮಾತುಗಳನ್ನು ಕೈಕೊಂಡು ನಡೆಯುವವನಾಗಿದ್ದಾನೆ. ಅವನು ಮಾತ್ರ ದೇವರ ಮಾತುಗಳನ್ನು ಕೈಕೊಂಡು ನಡೆಯುವವನು ಮಾತ್ರ ಮನುಷ್ಯರನ್ನು ಪ್ರೀತಿಸ್ತಾನಂತ ಆತನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿರುವ ದೇವರ ಮಕ್ಕಳೇ, ಇವತ್ತು ನಿಮಗೆ ಬೇರೆ ಆಪ್ಷನ್ ಇಲ್ಲ, ಒಂದೇ ಒಂದು ಆಪ್ಷನ್, ಪ್ರೀತಿಸುವಂಥದ್ದು, ಫಾರ್ಗಿವ್ ಮಾಡುವಂಥದ್ದು, ಪ್ರೀತಿಸುವಂಥದ್ದು, ಕ್ಷಮಿಸುವಂಥದ್ದು. ಬೈಬಲ್ ಹೀಗೆ ಹೇಳ್ತದೆ, ತನ್ನ ಕಣ್ಣ ಮುಂದೆ ಇರುವಂತ ಸಹೋದರನನ್ನೇ ಪ್ರೀತಿಸದಿದ್ದರೆ ಕಾಣದಿರುವಂತ ದೇವರನ್ನು ಹೇಗೆ ಪ್ರೀತಿಸ್ತಾನೆ? ಅರ್ಥಕ್ಕೆ ಯಾರು ಸಹೋದರನನ್ನು ಪ್ರೀತಿಸ್ತಾರ ಅವನು ತೋರಿಸ್ತಾ ಇದ್ದಾನೆ, ನಾನು ದೇವರನ್ನು ಪ್ರೀತಿಸ್ತಾ ಇದ್ದೇನೆ. ಅವನಿಗೆ ಹೇಳ್ತಾ ಇಲ್ಲ, ಅವನ ಕೃತ್ಯಗಳಲ್ಲಿ ಕಾಣ್ತಾ ಉಂಟು ಇವನು ನಿಜವಾಗಿ ದೇವರನ್ನು ಪ್ರೀತಿಸುವ. ಅದರ ಅರ್ಥ ಏನಂದ್ರೆ, ಆ ದೇವರ ಮಾತಿಗೆ ವಿಧೇಯನಾಗ್ತಾನೆ. ದೇವರು ಹೇಳಿದಲ್ಲ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ದೇವರ ಮಾತೆ ಹೇಳಿದಲ್ಲ ನಿನ್ನಂತೆ ಪ್ರೀತಿಸು, ಕ್ರಿಸ್ತನಂತೆ ಪ್ರೀತಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ನಿಮ್ಗೆ ಒಂದೇ ವಿಷಯ ಹೇಳ್ತೇನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಆಜ್ಞೆಗಳನ್ನು ಮಾಡುತ್ತಾ ಆಜ್ಞೆಗಳನ್ನು ಅನುಸರಿಸಿದ ವ್ಯಕ್ತಿಗೆ ಏನಾಗ್ತಾ ಇತ್ತು? ನೀವು ಧರ್ಮೋಪದೇಶ ಕಾಂಡ 28 ತೆಗೆದ್ಬೇಡ 28ನೇ ಅಧ್ಯಾಯದಲ್ಲಿ ಓದುವಾಗ, ವಿಧೇಯತ್ವದಿಂದ ಮೇಲು ಅವಿಧೇಯತ್ವದಿಂದ ಕೇಡು ಅಂತ ಉಂಟು ಅಲ್ವಾ? ಆಜ್ಞೆಗಳನ್ನು ಅನುಸರಿಸಿದ್ರೆ ಬ್ಲೆಸ್ಸಿಂಗ್ ಫ್ಲೋ ಆಗ್ತದೆ. ಆಜ್ಞೆಗಳನ್ನು ಅನುಸರಿಸಿದ್ರೆ ಹಳೆ ಒಡಂಬಡಿಕೆಯ ಪ್ರಕಾರ ಬ್ಲೆಸ್ಸಿಂಗ್ ಫ್ಲೋ ಆಗ್ತದೆ. ಹೊಸ ಒಡಂಬಡಿಕೆಯ ಪ್ರಕಾರ ಕ್ರಿಸ್ತನು ಪ್ರೀತಿಸಿದ ಹಾಗೆ ಪ್ರೀತಿಸಿದರೆ ಅವನ ತಂದೆಯನ್ನು ಪ್ರೀತಿಸುವವನು, ಅವನು ಹಳೆ ಒಡಂಬಡಿಕೆಯ 10 ಅಪ್ಪಣೆಯನ್ನು ಮಾಡುತ್ತಿರುವವನು, ಅವನಲ್ಲಿ ಬ್ಲೆಸ್ಸಿಂಗ್ ಫ್ಲೋ ಆಗ್ತದೆ. ಹಲ್ಲೆಲೂಯಾ. ಪ್ರಾಸ್ಪರಿಟಿ ಫ್ಲೋ ಆಗ್ತದೆ. ಹಲ್ಲೆಲೂಯಾ. ಅವನಿಗೆ ಶುಭವೇ ಶುಭ. ಅಂದರೆ ಒಂದು ವಿಷಯ ಆಗ್ತದೆ, ಖಾಲಿ ಕ್ರಿಸ್ತನಲ್ಲಿ ಬಂದ್ರೆ ಸಾಲೋದಿಲ್ಲ, ಕ್ರಿಸ್ತನ ಹಾಗೆ ಆಕ್ಟಿಂಗ್ ಅಲ್ಲ, ಆಕ್ಟ್ ಮಾಡಬೇಕು, ಆಗ ನಡೆದುಕೊಳ್ಳಬೇಕು. ಆಗ ಹಲ್ಲೆಲೂಯಾ, ಆಗ ನಮ್ಮ ಕ್ರಿಸ್ತನ ಮೂಲಕ ರಿಲೀಸ್ ಆಗಿರುವಂತಹ ಆಶೀರ್ವಾದ ಅದನ್ನು ನಾವು ಅನುಭವಿಸ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಮ್ಮ ಲೈಫ್ ಅಲ್ಲಿ ಸ್ಟಕ್ಕಿಂಗ್ನೆಸ್ ಬರ್ತದೆ. ಬಾಯಲ್ಲಿ ಮಾತ್ರ ಇರ್ತದೆ, ಕೃತ್ಯದಲ್ಲಿ ಇಲ್ಲದಿರುವಾಗ ಅನುಭವದಲ್ಲಿ ಬರೋದಿಲ್ಲ. ಬಾಯಲ್ಲಿ ಬಿಡ್ರಿ, ಬಾಯಲ್ಲಿ ಎಂತ ಸಹ ಮಾತಾಡ್ಬೋದು. ಯೂದನು ಕೂಡ ಮಾತಾಡಿದ್ದಾನೆ, ಬಡವರ ಕುರಿತಾಗಿ ಕನಿಕರ ತೋರಿಸಿದವನಾಗಿ ಮಾತಾಡಿದ್ದಾನೆ. ಓ, ಈ ಹಣ ಬಡವರಿಗೆ ಕೊಡ್ಬೋದಿತ್ತಲ್ಲ, ಯಾಕೆ ವೇಸ್ಟ್ ಮಾಡಿದ್ದು? ಅದು ಅವನ ಒಳಗೆ ಅದೆಲ್ಲ ಇದ್ದದ್ದು. ಆದ್ರೆ ಒಳಗಿರುವಂಥದ್ದೇ ಹೊರಗೆ ಬರ್ತದೆ ಅನ್ನುವಾಗ ಕೃತ್ಯದಲ್ಲಿ ಮೊದಲು ಕಾಣಲಿ ಮತ್ತು ಮಾತಿನಲ್ಲಿ ಕಾಣಲಿ. ಪ್ರಿಯರೇ, ಹೌದು, ಬ್ಲೆಸ್ಸಿಂಗ್ ಅಲ್ಲಿ ಆಪರೇಟ್ ಆಗ್ಬೇಕಾ, ಪ್ರಾಸ್ಪರಿಟಿಯಲ್ಲಿ ಆಪರೇಟ್ ಆಗ್ಬೇಕಾ? ಹಳೆ ಒಡಂಬಡಿಕೆ ಕಾಲದ ಪ್ರಕಾರ ಇನ್ನೊಮ್ಮೆ ಹೇಳ್ತಾ ಇದ್ದಾರೆ ಕೇಳಿ, ಆಜ್ಞೆಗಳಲ್ಲಿ ಆಪರೇಟ್ ಆಗುವವನು ಬ್ಲೆಸ್ಸಿಂಗ್ ಅಲ್ಲಿ ಆಪರೇಟ್ ಆಗ್ತಾನೆ.
ಹೊಸ ಒಡಂಬಡಿಕೆಯಲ್ಲಿ ಅದೇ ಆಜ್ಞೆಗಳು ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. ರೀತಿಯಲ್ಲಿ ಬೇಕಾದ್ರೆ ಇದನ್ನ ಪ್ರಾಕ್ಟಿಕಲ್ ಲೈಫಲ್ಲಿ ನೋಡ್ರಿ ನೀವು. ಒಬ್ಬರನ್ನೊಬ್ಬ ಪ್ರೀತಿಸುವುದರಲ್ಲಿ ಆ ಕೃತ್ಯದಲ್ಲಿ ನಾನು ನಿನ್ನ ಸಿದ್ಧಿಗೆ ಬರೋಣ. ಹಾಲೆಲೂಯಾ. ಪ್ರಾಸ್ಪರಿಟಿ ನಿನ್ನನ್ನು ಫಾಲೋ ಮಾಡ್ಕೊಂಡು ಬರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯದ ಮೂಲಕ ಆಶ್ವಾಸನೆ ನಿಂತ್ಕೊಳ್ಳೋಣ. ಕರ್ತನ ವೇದಿನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸ್ತೋತ್ರ ಯೇಸುವೆ. ಪ್ರೀತಿಯುಳ್ಳ ದೇವರೇ, ಈ ಕೊಡಲ್ಪಟ್ಟಂತ ವಾಕ್ಯಗಳಿಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ ವಿಷಯಗಳನ್ನು ಮಾತಾಡಿದ್ದೇವೆ. ನೀನು ಕೊಟ್ಟ ಪ್ರೇರೇಪಣೆಯನ್ನ ದೇವರೇ ಇಲ್ಲಿ ಮಾತಾಡಿದ್ದೇವೆ. ಮೊದಲು ನನಗೆ ಮತ್ತೆ ನಮ್ಮೆಲ್ಲರಿಗೆ ಸ್ವಾಮಿ, ಇನ್ನು ಆಳದಿಂದ ಆಳಕ್ಕೆ ನಮ್ಮನ್ನು ನಗಿಸಿ, ಇನ್ನು ಹೆಚ್ಚೆಚ್ಚಾಗಿ ನಿನ್ನನ್ನು ಪ್ರೀತಿಸುವವರು ಕೃತ್ಯದಲ್ಲಿ ಸತ್ಯದಲ್ಲಿ ನಾವು ಪ್ರೀತಿಸುವವರಾಗುವಂತೆ ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ನಗಿಸಿ. ದೇವರೇ, ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ನನ್ನ ಸಹೋದರ ಸಹೋದರಿಯನ್ನು ದ್ವೇಷ ಮಾಡಿದರೆ ನಾನು ನಿನ್ನ ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಎಂಬುದಾಗಿ ವಾಕ್ಯ ಇತ್ತು. ಆ ಪ್ರೀತಿಯ ಬಾಳ್ವೆಯನ್ನ ನನ್ನ ಜೀವನದಲ್ಲಿ ಕಟ್ಟಿಕೊಳ್ಳುವಂತೆ ಸಹಾಯ ಮಾಡಬೇಕು. ಘನತೆ ಮಾನ ಮಹಿಮೆ ನಿನ್ನೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ತಂದೆಯೇ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸಿ ನಿನ್ನ ಪ್ರೀತಿ ಎಂಬ ಆಜ್ಞೆಯಲ್ಲಿ ಮುಂದುವರಿದು ಪ್ರಾಸ್ಪರಿಟಿಯ ಆಶೀರ್ವಾದದಲ್ಲಿ ಆ ಬ್ಲೆಸ್ಸಿಂಗ್ ತುಂಬಲ್ಪಡಲಿ. ಶುಭವು ಕೃಪೆ ಹಿಂಬಾಲಿಸಲಿ. ಯೇಸು ನಾಮದಲ್ಲಿ ಬೇಡ್ತೇನೆ ತಂದೆ.